ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸುಮ್ಮನೆ ಕೊಡ್ಬೇಕು, ಕಲೆಕ್ಟ್ ಮಾಡಬಾರ್ದು ಮಧ್ಯ. ಎಲ್ರಿಗೂ ಬ್ರೈನ್ ಸರಿ ಇಲ್ಲ, ಅವ್ರಿಗೆ ಮಾತ್ರ ಅಲ್ಲ, ಯಾರಿಗೂ ಸರಿ ಇಲ್ಲ. ಸುಮ್ಮನೆ ಕೊಡಿ. ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಮತ ಜಾತಿ ಕುಲ ಆಗಿರಲಿ, ಯಾವುದೇ ವಯಸ್ಸಲ್ಲಿ ಹೆಂಗಸಾಗಲಿ ಗಂಡಸಾಗಲಿ ನಿಶ್ಚಿಂತ ಜೀವನ ಮಾಡಬೇಕು, ನೆಮ್ಮದಿಯಿಂದ ಜೀವನ ಮಾಡಬೇಕು, ಆನಂದದಿಂದ ಜೀವನ ಮಾಡಬೇಕು ಅಂತ. ಅದಕ್ಕೇನು ಬೇಕಪ್ಪ ಅಂದರೆ ಈಗಿನ ಕಾಲದಲ್ಲಿ ಒಂದು ಹೆಣ್ಣು ಗಂಡು, ಒಂದು ಮನೆ, ಒಂದು 2 ವೀಲರು ಅಥವಾ 4 ವೀಲರು ಇಷ್ಟಿದ್ರೆ ನೆಮ್ಮದಿಯಾಗಿರ್ತೀನಿ ಅಂತ. ಪುರಂದಾಸ್ ಅಂತಾರೆ, ದಾಸ ಸಾಹಿತ್ಯ ಕಲಿತಾ ಇದ್ದೀರಾ, ಎಲ್ಲಿ ತತ್ವಪೂರಿತವಾಗಿರತಕ್ಕಂಥ ಪದಗಳಿದೆಯೋ ಅವ್ರ ಕೀರ್ತನೆಗಳಿದೆಯೋ ಅಂಥವನ್ನು ಕಲೀರಿ, ಹಾಗೆ ಜನ್ಮ ಸಾರ್ಥಕವಾಗುತ್ತೆ. ಇದರಲ್ಲೂ ಭಕ್ತಿ ಭಾವ ಅಂತಕ್ಕ ಬರುತ್ತೆ. ಬಟ್ ಅವರನ್ನೇ ಪುರಂದಾಸ ಆಗಲಿ, ಕನಕದಾಸ ಆಗಲಿ, ಯಾವುದೇ ದಾಸರಾಗಲಿ ತತ್ವಪೂರಿತವಾಗಿ ಹಾಡಿದ್ದಾರೆ ಕೆಲವು, ಅವನ್ನ ಕಲಿಬೇಕು. ಸೊ ನಿಶ್ಚಿಂತೆಯಾಗಿರೋಕ್ಕೆ ಅಂದರೆ ಇಷ್ಟು ಸಾಕು ಅಂತೀವಿ ನಾವು. ಏನು, ಒಂದು ಮನೆ, ಒಂದು ಹೆಣ್ಣು ಗಂಡು, ಒಂದು ವೆಹಿಕಲ್ಲು, ಇಷ್ಟಿದ್ಬಿಟ್ರೆ ನಿಶ್ಚಿಂತೆಯಾಗಿರ್ತೀವಿ ಅಂತ. ಪುರಂದಾಸ ಅಂತಾರೆ, ಎಂತೆಂಥವ್ರು ನಿಶ್ಚಿಂತೆಯಾಗಿರೋಕ್ಕಾಗಲಿಲ್ಲ, ನಿಂಗೆಲ್ಲಿ ಸಾಧ್ಯವಾಗುತ್ತೆ? ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ. ಎಂತಾದರೂ ಚಿಂತೆ ಬಿಡದು. ಎಂತೆಂಥವ್ರು ಬಿಟ್ಟಿಲ್ಲ ಚಿಂತೆ. ಬ್ರಹ್ಮನಿಗೆ ತಲೆ ಹೊಡೆದು ಸಿಡಿದು ಹೋದ ಚಿಂತೆ, ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ, ಮನ್ಮಥಗೆ ತನು ಸುಟ್ಟು ಭಸ್ಮವಾದ ಚಿಂತೆ, ಮನ್ಮಥಗೆ ತನು ಸುಟ್ಟು ಭಸ್ಮವಾದ ಚಿಂತೆ, ಮುಖನ್ನ ಶಿವನಿಗೆ ತಿರುದುಂಬುವ ಚಿಂತೆ, ಎಂತಾದರೂ ಚಿಂತೆ ಬಿಡದು. ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ. ಎಂತಾದರೂ ಚಿಂತೆ ಬಿಡದು. ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರ ಕೆಡಿಸುವ ಚಿಂತೆ, ತಮ್ಮ ಅರ್ಜುನಗೆ ವೈರಿ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಎಂತಾದರೂ ಚಿಂತೆ ಬಿಡದು. ನಿಶ್ಚಿಂತರಾದವರ ನಾನೊಬ್ಬರನು ಕಾಣೆ. ಎಂತಾದರೂ ಚಿಂತೆ ಬಿಡದು. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ. ಗುರು ಮಾಡ್ಕೊಂಡಿದ್ದೀವಿ, ಯಾವ ಮುಕ್ತಿ ಕೊಡ್ತಾರೆ? ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಅದು ಈಗಿನ ಕಾಲಕ್ಕೆ ಭಾಳ ಮೋಸ. ಅಧ್ಯಾತ್ಮ ಕ್ಷೇತ್ರನೂ ಭಾಳ ಮೋಸ ಆಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಎಲ್ಲ ಕ್ಷೇತ್ರನೂ ಬೆಸ್ಟ್ ಆಗ್ಬಿಡ್ತು, ಅಧ್ಯಾತ್ಮ ಕ್ಷೇತ್ರನೂ ಅಷ್ಟೇ. 5,000 ಕೊಟ್ಟು ಮುಕ್ತಿ ಕೊಡ್ತೀವಿ ಅಂತಾರೆ. ಅವ್ರಿಗೆ ಸ್ವತಂತ್ರ ಇಲ್ಲ. ಸುಪ್ರೀಂ ಕೋರ್ಟ್ರು ಹೇಳಿದ್ದಾರೆ, ನಿನ್ನ ಹೆಸರು ಉಪಯೋಗಿಸ್ಬೇಡ, ನಿನ್ನ ಹೆಸರು ಉಪಯೋಗಿಸಿ ಜೈಲಿಗೆ ಹಾಕ್ತೀವಿ ಅಂತಾರೆ. ನೀನೇ ಇಷ್ಟು ಮಾತ್ರ ಅಂತ ಇನ್ನು ನಮಗೇನು ಮುಕ್ತಿ ಕೊಡ್ತೀಯ? ಅದು ಜನ 5,000 ಕೊಟ್ಟು ಸಿಕ್ಬಿಡ್ತಾರೆ ಅಂತ ಹೋಗ್ತಾರೆ. ಅವ್ರು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಮಗನ ಹೆಸರು ಟ್ರಾನ್ಸ್ಫರ್ ಮಾಡೋದು ಹೊರತು ಯಾರಿಗೂ ಮುಕ್ತಿಯನ್ನು ಸಿಕ್ಕಿಲ್ಲ. ಅದಕ್ಕೆ ಮುಕ್ತಿ ಅನ್ನತಕ್ಕಂಥದ್ದು ಕೊಡೋದಲ್ಲ. ಗುರು ಹೇಳಿರ್ತಕ್ಕಂಥ ಸಾಧನೆ ಮಾಡಬೇಕು, ಅಂತಕ್ಕಂಥ ತಯಾರಾಗಬೇಕು, ಅವ್ರು ಹೇಳಿದಂಥ ತತ್ವದ ನಿಲ್ಲಬೇಕು, ಅವಾಗಲೇ ಸಾಧ್ಯ ಹೊರತು. ಆದರೆ ನಾವು ಯಾವುದಪ್ಪ ಮುಕ್ತಿ ಸಿಗುತ್ತೆ ಅಂತ ಯೋಚಿಸ್ತಾರೆ. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ,
ಮುಕ್ತರಿಗೆ ಅನುದಿನವು ಹರಿದರ್ಶನದ ಚಿಂತೆ. ಚೆನ್ನಾಗಿ ತಿಳ್ಕೊಳ್ಳಿ. ಅವರೇ ಹೇಳ್ತಾರೆ ಪುರಂದಾಸರು, ವೈಕುಂಠಕ್ಕೆ ಹೋದ್ರೂ ಅಲ್ಲೂ ಚಿಂತೆ ಬಿಡೋಲ್ಲ. ಹರಿದರ್ಶನದ ಚಿಂತೆ, ಅಯ್ಯೋ ಇವತ್ತು ನನಗೆ ಹರಿದರ್ಶನ ಆಗಲಿಲ್ವೇ. ಹೋಗಿದ್ದಾರೆ ಇವ್ರು ಹೋಗೋಕ್ಕೆ ಮುಂಚೆನೇ ಭಾಳಷ್ಟು ಜನ ಮುಕ್ತಿ ಪಡೆದು ಹೋಗಿದ್ದಾರೆ. ಅಲ್ಲಿ ಇವ್ರು ಕೂತಿದ್ದಾರೆ, ಇವ್ರ ಮುಂದೆ ಯಾರು ಎತ್ತರವಾಗಿರೋರು ಕೂತಿದ್ದಾರೆ. ಇವ್ರಿಗೆ ನಾರಾಯಣ ಕಾಣ್ತಿಲ್ಲ. ತಲೆ ಹೇಗೆಂದ್ರೆ ಇತ್ತ ಕಡೆ ಇರೋ ಗಲಾಟೆ ಮಾಡ್ತಾರೆ, ಹೀಗೆ ತಲೆಯಿಂದ ಇವ್ರು ಗಲಾಟೆ ಮಾಡ್ತಾರೆ. ಹೋಗಿ ಜಾಗ ಬಿಟ್ಟು ಎಲ್ಲನೂ ಬೇರೆ ಕಡೆ ಕೂತ್ಕೊಳ್ಳೋಣ ಅಂದರೆ, ವೈಕುಂಠ ಎಲ್ಲಿ ಸ್ಥಳ ಸಿಕ್ಕಿದ್ರೆ ಅಲ್ಲೇ ಕೂಡಬೇಕು, ಏನು ದೊಡ್ಡಬಳ್ಳಾಪುರ ಅಲ್ಲ, ಎಲ್ಲನೂ ಅಲ್ಲಿ ಕೂಡೋಕ್ಕೆ ಅಂತಾರೆ. ಅದೇ ವೈಕುಂಠಕ್ಕೆ ಹೋದ್ರೂ ಚಿಂತೆ ಬಿಡೋಲ್ಲ. ನೀವೆಲ್ಲೇ ಹೋಗಿ ಬದ್ರಿ ಕೇದಾರ್ ಹೋಗಬೇಕು. ಹಿಂದೂ ಸಂಪ್ರದಾಯ ಅಂತಾರೆ. ಹಿಂದೂ ಸಂಪ್ರದಾಯ ಹುಟ್ಟಿದ್ದು ಆದ ಕಾರಣ ಬದ್ರಿ ಕೇದಾರು ಅಮರನಾಥ ಮಾನಸ ಸರೋವರ ಹೋಗ್ತೀವಿ. ಕ್ರಿಶ್ಚಿಯಾನಿಟಿನಲ್ಲಿದ್ದರೆ ಜೆರೂಸಲೇಮ್ ಹೋಗ್ತೀವಿ. ಇಲ್ಲ ಮುಸ್ಲಿಮ್ ಆಗಿಬಿಟ್ಟಿದ್ರೆ ಮೆಕ್ಕಾ ಹೋಗ್ತಾರೆ. ಎಲ್ಲಿಗೆ ಹೋದ್ರೂ ವೈಕುಂಠಕ್ಕೆ ಹೋದ್ರೂ ಮುಕ್ತಿ ಸಿಗೋಲ್ಲ ಅಂದರೆ, ನಿಶ್ಚಿಂತೆಯಾಗಿರ್ಲಿಕ್ಕೆ ಆಗೋಲ್ಲ ಅಂದರೆ, ಇನ್ನು ಎಲ್ಲೋದ್ರೂ ಪ್ರಯೋಜನ ಇಲ್ಲ. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಮುಕ್ತರಿಗೆ ಅನುದಿನವು ಹರಿದರ್ಶನದ ಚಿಂತೆ, ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ. ಈಗ ನನ್ನಂಥ ಮೂರ್ಖರು ಇದರಲ್ಲಿ ಹೇಗೆ ಶುರುವಾಯಿತು ಗೊತ್ತಿಲ್ಲ. ಇದು ಈ ಪ್ರವಚನ ಹೇಳೋದು ಈ ಸಚ್ಚಿದಾನಂದ ಸರಸ್ವತಿ ಅನ್ನತಕ್ಕಂಥವ್ರು ಇದ್ದಾರೆ, ಇದ್ದರು. ಅವ್ರ ಚಿಂತನಾ ಕ್ರಮ ಭಾಳಷ್ಟು ಅದ್ಭುತ. ಭಾಳಷ್ಟು ಜನ ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದರೆ ಅಷ್ಟು ಆಳವಾಗಿ ಚಿಂತನೆ ಮಾಡಲಿಕ್ಕೆ ಹೋಗಲ್ಲ. ಕುರಿ ಜನ ಅವ್ರು ಯಾರು ಹೇಳಿದ್ರು ಅದನ್ನೇ ಹೇಳ್ಕೊಂಬಂದಿವಿ 1000 ವರ್ಷದಿಂದ, ಅದಕ್ಕೆ ಅದೇ ಕರೆಕ್ಟು ಅಂತಾರೆ. ಅನುಭವಪೂರ್ವಕ ಸಾರ್ವತ್ರಿಕ ಪೂರ್ಣ ಅನುಭವದಲ್ಲಿ ಹೇಳ್ತಾರೆ ಸತ್ಯಾನಂದ ಸರಸ್ವತಿಗಳು. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವ ಆಶ್ರಮದಲ್ಲಿ ಇರಲಿಕ್ಕಾಗಲ್ಲ. ಯಾಕೆ ಅದಕ್ಕೆಲ್ಲ ವಿರೋಧನೆ. ಅದಕ್ಕೋಸ್ಕರ ಪ್ರವಚನ ಶುರು ಮಾಡಿದೆ ನಾನು. ಬಟ್ ಆದರೆ ಈ ಪ್ರವಚನ ಹೇಳತಕ್ಕಂಥದ್ದಲ್ಲಿ ನಿಜ ಜನಗಳಿಗೆ ಆಸಕ್ತಿ ಬರಬೇಕು. ಹೌದಾ? ನಾವುಗಳು ಯೋಚನೆ ಮಾಡೋದು ಯಾವ ರೀತಿ ಹಿಡಿದು ಬರ್ತಾರೆ, ಏನು ಮಾಡೋದು ಬರ್ತಾರೆ. ಅಪ್ಪ ರಮೇಶ್ ಲೆಟರ್ಸ್ ಬರೀರಿ, ಪಾಂಪ್ಲೆಟ್ಸ್ ಹಾಕಿ, ಅವ್ರು ಹುಡುಕೊಂಬರ್ಬೇಕು. ಏನಂತ ಸ್ವಾಮಿಗಳು ಯಾವಾಗ ಬರ್ತಾರೆ, ಯಾಕೆ ಕರೆಸಲಿಲ್ಲ ಅಂತ ಯಾರನ್ನ ಕೇಳ್ತಾರೋ. ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಮುಕ್ತರಿಗೆ ಅನುದಿನವು ಹರಿದರ್ಶನದ ಚಿಂತೆ, ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ. ಯೋಜನೆ ಬರಲಿದೆ ಕೇಳಿದೆ. ಇವೆಲ್ಲರೂ ಬಿಟ್ಬಿಡೋಣ. ಶಕ್ತ ಪುರಂದರ ವಿಠಲಗೆ ಎಮ್ಮ ಸಲಹುವ. ಆ ದೇವರಿಗೆ ಅದು ಚಿಂತೆ ಬಿಟ್ಟಿದೆ ಅಂದರೆ 84 ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡಿದೆ. ಅದರಲ್ಲಿ ಎಲ್ಲ ಜೀವಿಗಳು, ಎಲ್ಲ ಪ್ರಾಣಿಗಳು ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡ್ಯಾನೋ ಆ ಸೃಷ್ಟಿನ ಒಪ್ಕೊಂಡು ಜೀವನ ಮಾಡುತ್ತೆ. ಈ ಮನುಷ್ಯ ಒಬ್ಬನೇ ಪರಮಾತ್ಮ ಸೃಷ್ಟಿನೂ ಒಪ್ಪಲ್ಲ. ತಾನೇನೋ ಕಿತಾಬತಿ ಮಾಡ್ಕೊಳ್ತಾನೆ, ಅದನ್ನಾದರೂ ಒಪ್ಕೊಳ್ತಾನೆ ಅಂದರೆ ಅದನ್ನು ಒಪ್ಪಲ್ಲ. ಮತ್ತು ಇವನು ಹೇಗೆ ರಕ್ಷಣೆ ಮಾಡೋದು? ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದಂತೆ ಮಾಡಿಬಿಟ್ಟು ಇಲ್ಲೇ ಇದ್ಬಿಟ್ಟಂಡೆ ದೊಡ್ಡಬಳ್ಳಾಪುರದಲ್ಲೇ, ಅಂದರೆ ಪೃಥ್ವಿ ಮೇಲೆ ಇದ್ದ. ಸೃಷ್ಟಿ ಭಾಳಷ್ಟು ಚೆನ್ನಾಗಿದೆ ಅಂತ. ಗಂಡಸನ್ನು ಮಾತ್ರ ಸೃಷ್ಟಿ ಮಾಡಿದ್ದಂತೆ, ಸ್ತ್ರೀ ರೂಪನ ಸೃಷ್ಟಿ ಮಾಡಿರಲಿಲ್ಲ. ಸೃಷ್ಟಿ ಚೆನ್ನಾಗಿದೆ ಅಂತ ಇಲ್ಲೇ ಇರ್ತಾನೆ. ಬರ್ತಾರೆ ಗಂಡಸರು, ಅಮ್ಮ ಏನು ಮಧ್ಯೆ ಮಾತಾಡ್ತೀರ? ಹಾಂ ಹಾಂ ಆಮೇಲೆ ಬೇಕಾದ್ರೆ ಯಾವನ್ನ ಕೇಳಿ ಬರ್ಕೊಳ್ಳಿ. ಈ ಮಧ್ಯೆ ಏನೋ ಪ್ರವಚನ ಬಿಟ್ಬಿಟ್ಟು ನೀವೇನೋ ಮಾತಾಡ್ಕೊಟ್ಟಿದ್ರೆ ನಿಮಗೂ ಮಿಸ್ ಆಗುತ್ತೆ, ನಿಮ್ಮನ್ನು ನೋಡೋರ್ಗೂ ಮಿಸ್ ಆಗ್ತಿರುತ್ತೆ. ಏಕಾಗ್ರತೆಯಿಂದ ಕೇಳಬೇಕು, ಆಮೇಲೆ ಬೇಕಾದ್ರೆ ಬರ್ಕೊಳ್ಳಿ. ಹಾಂ, ನನಗೊಬ್ಬನಿಗೆ ಇರ್ಲಿಕ್ಕೆ ಬೇಸರ ಆಗುತ್ತೆ, ನನ್ನ ಜೊತೆಗೆ ಯಾರನ್ನ ಬೇಕು ಅಂತ. ಪರಮಾತ್ಮ ಹೇಳ್ತಪ್ಪ, ಸೃಷ್ಟಿಯೆಲ್ಲ ಆಗೋಗ್ಬಿಡ್ತು, ಇನ್ನೇನು ಸೃಷ್ಟಿ ಮಾಡಲಿಕ್ಕೂ ಆಗೋಲ್ಲ, ಸೃಷ್ಟಿ ಸಾಮಗ್ರಿ ಎಲ್ಲ ಮುಗಿದೋಗ್ಬಿಟ್ಟಿದೆ,
ನಾನೇನು ಮಾಡಲಿಕ್ಕಾಗಲ್ಲ ಅಂತ ಅಂತ ಹೇಳ್ತಾನೆ. ಅಳಬೇಡ, ನನ್ನಂತ ಆನಂದವಾಗಿರಬೇಕು ಅಂತ ಸೃಷ್ಟಿ ಮಾಡಿದ್ದೀನಿ, ಅಳಬೇಡ, ಏನನ್ನು ಯೋಚನೆ ಮಾಡಿಸ್ತೀನಿ ಅಂತ. ಆಗಲೇ ಏನೇನು ಸೃಷ್ಟಿಯಾಗಿದ್ನೋ ಅದರಲ್ಲಿ ಯಾವ್ಯಾವ ಅಂದವಾಗಿತ್ತೋ ಆ ಸೌಂದರ್ಯನೆಲ್ಲ ತಗೊಂಡು ಮತ್ತು ಅವ ನವಿಲಿನಲ್ಲಿರ್ತಕ್ಕಂಥ ಒಣಕು ವಯ್ಯಾರಗಳನ್ನೆಲ್ಲ ತಗೊಂಡು ಸುಂದರವಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕ ಎಲ್ಲವನ್ನು ತಗೊಂಡು ಅದು ಒಂದು ತಪ್ಪು ಕೆಲಸ ಮಾಡೋದನ್ನೋ ಅದು ಏನು ಮಾಡೋದನ್ನೋ ಒಟ್ಟಿನಲ್ಲಿ ಆ ಪಾರಿವಾಳದ ಒಂದು ಗುಣ ಇದೆ ನೋಡಿ, ಕೋಪ ಮಾಡ್ಕೋಬೇಡಿ, ಯಾವುದು ಕಕ್ಕಂತಿರುತ್ತೆ. ಆ ಗುಣನ ಸೇರಿಸಿ ಒಂದು ಸ್ತ್ರೀ ರೂಪನ ಸೃಷ್ಟಿ ಮಾಡಿ ಜೊತೆಗೆ ಏನು ಕಳಿಸ್ಕೊಡ್ತಾನಂತೆ. ಆಯಿತು ಅಂತ ಕರ್ಕೊಂಡು ಹೋಗ್ತಾನೆ. ಒಂದು ವಾರಕ್ಕೆ ವಾಪಸ್ ಬರ್ತಾನೆ. ಪ್ರೇಮಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ, ಅದು ಯಾವಾಗ ಕಕ್ಕಂತ ಏನೋ ಹೇಳ್ತಲೇ ಇರ್ತಾರೆ, ತಲೆ ಕೆಟ್ಟೋಗ್ಬಿಡುತ್ತೆ, ಬೇಡ ವಾಪಸ್ ಕರ್ಕೊ ಅಂತ. ಸರಿ, ದೇವರು ಆಯ್ತಪ್ಪ ನಿನ್ನಿಷ್ಟ ಅಂತ ವಾಪಸ್ ಕರ್ಕೊಳ್ತಾನೆ. ಅಷ್ಟು ಸುಲಭ ಅಲ್ಲ ಯಾವುದನ್ನು ಬಿಡೋದು. ಅದಕ್ಕೆ ನೋಡಿ, ತಿರುಪ್ತಿ ಕಾಶಿಗೆ ಹೋದರೆ ಏನಾರ ಬಿಟ್ಟು ಬನ್ನಿ ಅಂತಾರೆ. ಇದೆಲ್ಲ ಅದು ಯಾಕಿಟ್ಟೆ ಆ ಸಂಪ್ರದಾಯನ? ಪೂರ್ವದಲ್ಲಿ ಕಾಶಿಗೆ ಹೋಗ್ಬೇಕಾದ್ರೆ ಗೃಹಸ್ಥ ಜೀವನ ಜವಾಬ್ದಾರಿ ಎಲ್ಲ ಮುಗಿಸ್ಬಿಟ್ಟು ಹಳ್ಳಿಯಿಂದ ನಡ್ಕೊಂಡು ಹೋಗೋರು ಕಾಶಿಗೆ. ಕೂತ್ಕೊಳ್ಳಿ ಇವರೇ, ಕೂತ್ಕೊಳ್ಳಿ. ಲೇಟಾಗಿ ಬಂದವರು ಹಿಂದೆ ನಡ್ಕೊಡೋಕೆ ಯಾರು ಗೊತ್ತಾಗಿದ್ರೆ ಕೂತ್ಬಿಡ್ಬೇಕು. ಆಮೇಲೆ ಬೇಕಾದ್ರೆ ನಮಸ್ಕಾರ, ಪಾಂಡ್ರಂಗ ಏನು ಅಂದ್ಕೊಳ್ಳಲ್ಲ. ಕಾಶಿಗೆ ಹೋಗ್ಬೇಕಾದ್ರೆ ಗೃಹಸ್ಥಿನ ಜವಾಬ್ದಾರಿ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹೊರಡೋರು. ಕೇವಲ ದೈವ ದರ್ಶನವೇ ಬೇಕು, ನನಗೆ ಇನ್ನೇನು ಬೇಡ ಅಂತ. ಅಲ್ಲಿ ಹೋದಾಗ ಈ ನಡ್ಕೊಂಡು ಹೋಗೋದ್ರಲ್ಲಿ ಮನಸ್ಸು ಹಿಂದೆ ಕಳಿಯೋದು ಮೋಹದಿಂದ. ಆ ಕಾಶಿನಲ್ಲಿ ಏನು ಮಾಡೋರು, ಯಾವುದು ಮೋಹಕ್ಕೆ ಮನಸ್ಸನ್ನು ತಕ್ಕ ಹಿಂದೆ ಕಳೀತಾ ಇದೆಯೋ ಆ ಮೋಹದ ವಸ್ತುನ ಬಿಟ್ಬಿಡೋರು. ಆಯ್ತಿದೆ ಮೇಲೆ ಮೋಹ ಬಿಟ್ಟೆ ಅಂತ. ಅಲ್ಲಿಗೆ ದರ್ಶನಕ್ಕೆ ಭಾಳಷ್ಟು ಮನಸ್ಸು ತಯಾರಾಗೋದು, ಮತ್ತು ಆ ಮೋಹದ ವಸ್ತುಗೆ ಹೋಗ್ತಿರ್ಲಿಲ್ಲ. ಹೌದಾ? ಈ ಸಂಪ್ರದಾಯ ಬರ್ತಾ ಏನಾಯಿತು, ನಡ್ಕೊಂಡು ಹೋಗಲ್ಲ, ಎಂಥದ್ದು ಹೋಗಲ್ಲ. ಹೀಗಾದರೆ ಇನ್ನು ಮಕ್ಕಳೇ ಓದ್ತಿರ್ತಾರೆ, LKG UKG ಅವರು ಕಾಶಿಗೆ ಹೋಗ್ತಾರೆ. ನಾನು ಕೇಳ್ತೀನಿ, ಯಾಕೆ ಇಷ್ಟು ಬೇಕು ಕಾಶಿಗೆ ಹೊರಟ್ರಿ ಅಂದರೆ, ಅಯ್ಯೋ ಸ್ವಾಮೀಜಿ ಇನ್ನು ಸ್ವಲ್ಪ ವಯಸ್ಸಾಗ್ಬಿಟ್ರೆ ಮಂಡಿ ನೋವು ಸೊಂಟ ನೋವು ಶುರುವಾಗುತ್ತೆ, ಅವಾಗ ಹೋಗೋಕ್ಕಾಗಲ್ಲ, ಅದಕ್ಕೆ ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ ಹೋಗಿ ಅಲ್ಲಿ ಹೋಗಿ ಏನು ಬಿಟ್ಟು ಬರ್ತಾರೆ. ಮೊನ್ನೆ ಯಾರೋ ಹೇಳ್ತಿದ್ರು, ಹಲಸಿನ ತೊಳೆ ಬಿಟ್ಟು ಬಂದ್ರಂತೆ. ಯಾವಾಗಲೋ ವರ್ಷಕ್ಕೊಂದ್ಸಲ ಯಾವಾಗಲೋ ತಿಂತಾರೆ, ಅದನ್ನು ಬಿಟ್ಟು ಬಂದ್ಬಿಟ್ರು. ಮೋಹದ ವಸ್ತುವನ್ನು ಬಿಟ್ಟು ಬರಬೇಕು. ಅದು ಏನು ಮಾಡಿದ್ರೆ ವಾಪಸ್ ಕರ್ಕೊಂಬಂದು ನೀನು ಇಟ್ಕೋ, ಈಗ ಕೈ ಜೀವನ ಮಾಡಲಿಕ್ಕಾಗೋಲ್ಲ ಅಂತ. ಸರಿ, ದೇವ್ರು ಕರ್ಕೊಂಡ. ಅಷ್ಟು ಸುಲಭ ಬಿಡಲಿಕ್ಕಾಗೋಲ್ಲ. 3 ದಿವಸಕ್ಕೆ ವಾಪಸ್ ಬರ್ತಾನೆ. ಆಕೆ ಇಲ್ಲದೆ ಇದ್ದರೆ ಊಟ ಸೇರೋಲ್ಲ, ನಿದ್ದೆ ಬರೋಲ್ಲ, ನಾನು ಇರಲಾರೆ, ಆಕೆನ ಕಳಿಸ್ಕೊಡು ಅಂತ. ಅವಾಗ ದೇವ್ರು ಹೇಳ್ತಾನಂತೆ, ಕರ್ಕೊಂಡೋಗು, ಜೊತೆಗಿರ್ತೀಯೋ ಬಿಟ್ಟಿರ್ತೀಯೋ ನೀನೇ ತೀರ್ಮಾನ ಮಾಡ್ಕೊ ಅಂತ. ಅವತ್ತಿನಿಂದ ಪ್ರಯತ್ನ ಮಾಡ್ತೇನೆ, ಬಿಟ್ಟಿರ್ಲಿಕ್ಕೂ ಆಗಲ್ಲ, ಜೊತೆಗಿರ್ಲಿಕ್ಕೂ ಆಗಲ್ಲ. ಯಾಕೆ? ನಿಶ್ಚಿಂತ ಜೀವನ ಮಾಡಲಿಕ್ಕೆ ಇಂಥವ್ರಿಗೆಲ್ಲ ಸಾಧ್ಯ ಇಲ್ಲ ಅಂದರೆ ನಿನಗೆಲ್ಲಿ ಸಾಧ್ಯವಾಗುತ್ತೆ ಅಂತಾರೆ. ಇಲ್ಲ ಸ್ವಾಮೀಜಿ, ಗಂಡು ಮಕ್ಕಳಿದ್ರೆ ನಿಶ್ಚಿಂತಾಗಿರ್ತೀವಿ. ನೋಡಿ, ತತ್ವಪೂರಿತವಾದಂಥ ಪದಗಳಂದರೆ ಗಂಡು ಮಕ್ಕಳಿದೆ. ಅವರೇ ಹೇಳ್ತಾರೆ, ಮಗನಿಂದ ಗತಿಯುಂಟೆ ಜಗದಿ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಮಗನಿಂದ ಗತಿಯುಂಟೆ. ಗಂಡು ಮಗು ಇದ್ದರೆ ಸದ್ಗತಿ ಅಂತಾರೆ. ಯಾವ ರೀತಿಯಿಂದ ಹೇಳೋದು? ಹಿಂದಿನ ಕಾಲದಲ್ಲಿ ವೇದಾಧಿಕಾರಿ ಇರ್ತಕ್ಕ ವೇದಾಧ್ಯಯನ ಮಾಡ್ಕೊಂಡಿರೋರು ಪ್ರತಿ ದಿವಸ ಆವೃತ್ತಿ ಮಾಡಬೇಕು, ಪಾರಾಯಣ ಮಾಡಬೇಕು. ಮತ್ತು ಯಜ್ಞ ಆಗಾದಿ ಕರ್ಮಗಳನ್ನು ಮಾಡ್ಕೊಂಡಿರೋರು. ಮತ್ತು ಅದು ಮನೆಯಲ್ಲಿ ನಿಲ್ಲಬಾರ್ದು. ವೇದಾಧ್ಯಯನ ಯಜ್ಞ ಆಗಾದಿ ಅಗ್ನಿ ಆರಬಾರ್ದು. ಮತ್ತು ಅದನ್ನೇನು ಮಾಡಬೇಕು? ಮಗನಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕು, ಮಗನಿಗೆ ಕೊಟ್ಬಿಟ್ಟು ಹೋಗ್ಬೇಕು. ಈ ಅರ್ಥದಿಂದ ಸದ್ಗತಿ ಅಂದರು. ಅಷ್ಟೇ ಹೊರತು ಮಕ್ಕಳಿಂದ ಮುಕ್ತಿ ಸಿಗುತ್ತೋ ಅಂದರೆ ಇಲ್ಲ. ಮತ್ತೇನು ಹೇಳ್ತಾರೆ ಅದೇ ದಾಸರು, ಈ 4 ಜನ ಮಕ್ಕಳು ಇರಬೇಕು, ಇದ್ದರೆ ಅವರಿಂದ ಮುಕ್ತಿ. ಇದನ್ನು ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ಸತ್ಯನೋಬ್ಬ ಮಗ, ಶಾಂತನೋಬ್ಬ ಮಗ, ದುರ್ವೃತ್ತಿ ನಿಗ್ರಹನೋಬ್ಬ, ಸಮಚಿತ್ತನೋಬ್ಬ,
ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಹೆತ್ತರೇನು ಹೆರದಿದ್ದರೇನು. ಸತ್ಯನೊಬ್ಬ ಮಗ, ಸತ್ಯನೊಬ್ಬ ಮಗ ಅಂದರೆ ಹೆಸರಿಡೋದಲ್ಲ, ಒಬ್ಬ ಮಗನಿಗೆ ಸತ್ಯ, ಇನ್ನೊಬ್ಬ ಮಗನಿಗೆ ಶಾಂತ ಅಲ್ಲ. ಯಾಕೆಂದರೆ ಹೆಸರಿಟ್ಬಿಟ್ರೆ ಆ ಹೆಸರಿಗೆ ಅದು ಈಗಿನ ಕಾಲಕ್ಕೆ ಒಳ್ಳೊಳ್ಳೆ ಹೆಸರಿಡ್ತಾರೆ. ಇದು ಪ್ರಶಾಂತಿ. ಆ ಮಗು ಹುಟ್ಟಿದ ಮೇಲೆ ಮನೆಗೆ ಎಲ್ರಿಗೂ ಅಶಾಂತಿನೇ, ಹೆಸರು ಮಾತ್ರ ಪ್ರಶಾಂತಿ. ವಿವೇಕ, ಹೆಸರು ವಿವೇಕ, ಶುದ್ಧ ವಿವೇಕಿ. ಟೂತ್ಪೇಸ್ಟ್ ತಂದಿಡೋದು ಓಡಮಸ್ ತಂದಿರ್ತಾನೆ, ಹೆಸರಿಡೋದಲ್ಲ. ಸತ್ಯನೊಬ್ಬ ಮಗ, ನಾನು ನನ್ನ ಪ್ರಪಂಚದಿಂದ ಜೀವನ ಮಾಡ್ತಿದ್ದೀನಿ, ಈ ಪ್ರಪಂಚಕ್ಕೂ ನನಗೂ ಸತ್ಯವಾದ ಯಾವುದನ್ನು ಇದೆಯೇ, ನಿಜ ಸ್ವರೂಪ ಏನು ಅನ್ನತಕ್ಕಂಥ ವಿಚಾರ ನಡೀಬೇಕು. ಸತ್ಯನೊಬ್ಬ ಮಗ ಅದು ತಿಳ್ಕೊಂಡ್ರೆ ಶಾಂತನೊಬ್ಬ ಶಾಂತವಾಗಿ ಜೀವನ ಮಾಡ್ತೀವಿ, ನಿಶ್ಚಿಂತೆಯಾಗಿ ಜೀವನ ಮಾಡ್ತೀವಿ. ಇದು ತಿಳ್ಕೋಬೇಕಾದ್ರೆ ದುರ್ವೃತ್ತಿ ನಿಗ್ರಹ, ಕೆಟ್ಟ ಚಾಡಿ ಎಲ್ಲ ಬಿಟ್ಟಿರಬೇಕು ಮತ್ತು ಮನಸ್ಸು ಯಾವಾಗ ಸಮಾಧಾನವಾಗಿರಬೇಕು. ಈ 4 ಜನ ಮಕ್ಕಳಿದ್ರೆ ಮಿಕ್ನಾದನ್ನು ಹೆಚ್ಚು ಒಂದು ಹೆಲ್ದಿದ್ರು ಒಂದು. ಮಕ್ಕಳಿರೋರು ಹೇಳ್ತಾರೆ, ಏನು ಪಾಪ ಮಾಡಿದ್ದೋ ಹುಟ್ಟಿವೆ ಅಂತ. ಇಲ್ಲಿರೋರು ಹೇಳ್ತಾರೆ, ಏನು ಪಾಪ ಮಾಡಿದ್ದೋ ಮಕ್ಕಳಾಗಲಿಲ್ಲ ಅಂತ. ಮಕ್ಕಳಿರೋದು ಇಲ್ಲದೆಲ್ಲ ಮುಖ್ಯ, ಮತ್ತೇನು ಈ ಸತ್ಯ ತಿಳ್ಕೊಳ್ಳೋದು ಮುಖ್ಯ. ಅದಕ್ಕೋಸ್ಕರ ದ್ವೇ ವಿದ್ಯೆ ವೇದಿತವ್ಯೆ. ಮನುಷ್ಯನ ಹುಟ್ಟಿದ ಮೇಲೆ 2 ವಿದ್ಯೆಯನ್ನು ಕಲಿಬೇಕು. ಒಂದು ಈ ಲೌಕಿಕವಾದ, ಒಂದು ಉಪನಿಷತ್ ಪ್ರಕಾರ ವೇದಗಳು, ವೇದಾಂಗಗಳು, ಅದನ್ನು ಅಪರ ವಿದ್ಯೆ, ನಿಕೃಷ್ಟವಾದಂಥ ವಿದ್ಯೆ. ಈಗಿನ ಕಾಲಕ್ಕೆ ವೇದ ವೇದಾಂಗಗಳು ಸಾಮಾನ್ಯವಾಗಿ ಎಲ್ಲರೂ ಅಧ್ಯಯನದಲ್ಲಿಲ್ಲ, ಹೌದಾ? ಈಗ ಈ ಲೌಕಿಕವಾದಂಥ ವಿದ್ಯೆಗಳಿದೆ. ಯಾವುದು ಈ ಸಾಫ್ಟ್ವೇರ್ ಇಂಜಿನಿಯರು, ಫ್ಯಾಷನ್ ಟೆಕ್ನಾಲಜಿ ಏನೋ ಇದೆಯಲ್ಲ, ಇವೆಲ್ಲ ವಿದ್ಯೆಗಳು ಅಂತಾರೆ. ಇವೆಲ್ಲ ನಿಜವಾಗ್ಲೂ ವಿದ್ಯೆ ಅಲ್ಲ, ಇವೆಲ್ಲ ಅವಿದ್ಯೆನೇ. ಯಾಕೆಂದರೆ ಅವಿದ್ಯೆಯನ್ನು ತೆಗೆದಾಕಲ್ಲ ಇವು. ಅಷ್ಟಲ್ಲಿ ಈಗಿನ ಕಾಲಕ್ಕಂತೂ ಸಾಮಾನ್ಯವಾದ ಜ್ಞಾನವೂ ಇರೋಲ್ಲ. ಅದೇನು ವಿದ್ಯೆನೋ ಏನೋ, ಅದ್ಯಾರು ನೀವು ಪೇಪರ್ ಓದಿರ್ತೀರ. ಶೋಭಾ ಅಂತ ಒಂದು ಹೆಣ್ಮಗು, MCom ML, ಕಾಮರ್ಸಲ್ಲೂ ಮಾಸ್ಟರ್ ಗ್ರ್ಯಾಜುಯೇಟು, ಲಾನಲ್ಲೂ ಮಾಸ್ಟರ್ ಗ್ರ್ಯಾಜುಯೇಟು. ಮದುವೆ ಸೆಟ್ಲ್ ಮಾಡ್ತಾರೆ. ಮದುವೆ ಸೆಟ್ಲ್ ಮಾಡಿದ್ರೆ ಆ MCom ML ಓದಿರೋ ಹುಡುಗಿಗೆ ನನಗೆ ಹುಡುಗ ಬೇಡ ಅಂತ ಹೇಳೋ ಅಷ್ಟು ತಿಳುವಳಿಕೆ ಇಲ್ಲ. ಒಪ್ಕೊಂಬಿಟ್ಲು ಮದುವೆ ಆಗ್ತೀನಿ ಅಂತ. ಆಮೇಲೆ ಮಧ್ಯ ಓಪನ್ ಮಾಡಿ ಕೂತ್ಬಿಡಿ, ಓಡಾಡ್ಬೇಡಿ. ಆಮೇಲೆ ನೋಡಿದ್ರೆ ಹುಡುಗನ ಹತ್ಯೆ ಆಯಿತು ಮದುವೆ ಮುಂಚೆ. ಯಾರು ಹತ್ಯೆ ಮಾಡೋದು ಏನಂತ ಪೊಲೀಸರು ಅನ್ವೇಷಣೆ ಮಾಡಿದ್ರೆ ಕೊನೆಗೆ ಆಕೆನೇ ಹತ್ಯೆ ಮಾಡಿಸ್ಯಾಳು. 4 ಜನ ಫ್ರೆಂಡ್ಸ್ ಸೇರಿಕೊಂಡು ಯಾಕೆ ಹತ್ಯೆ ಮಾಡಿಲ್ಲ ಅಂದರೆ ಯಾರನ್ನ ಲವ್ ಮಾಡಿಲ್ಲ ಅಂತ ಅವ್ನು ಮಾಡ್ಕೋಬೇಕು ಅಂತ ಇವನ್ನ ಹತ್ಯೆ ಮಾಡಿದ್ರು. ಇದು ವಿದ್ಯೆನ? ಇದು ಮಾಸ್ಟರ್ ಗ್ರ್ಯಾಜುಯೇಟ್ಸ್ ಎಲ್ಲ ಸಾಮಾನ್ಯವಾದ ಜ್ಞಾನವೂ ಇಲ್ಲ ಈಗಿನ ಕಾಲಕ್ಕೆ. ಆದ ಕಾರಣ ಇದು ಅವಿದ್ಯೆಯನ್ನು ತೆಗೆದುಹಾಕಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತೆ ಈ ವಿದ್ಯೆ ಅಂದರೆ ಇಲ್ಲ. ಆದ ಕಾರಣ ಪರಾವಿದ್ಯೆ, ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಯಾವುದಪ್ಪ? ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಅದನ್ನು ತಿಳ್ಕೊಳ್ಳತಕ್ಕಂಥದ್ದೇ ಮನುಷ್ಯ ಜೀವನ. ಇನ್ನು ಮಿಕ್ನದೆಲ್ಲರೂ ಪಶು ಪಕ್ಷಿ ಮಿಕೀಟಾದ ಜೀವನನೇ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇ ತತ್ಪಶು ಭಿನ್ನರಾಣ ಜ್ಞಾನಂತು ತೇಷಾಮಧಿಕೋ ವಿಶೇಷ ಜ್ಞಾನೇನ ಹೀನ ಪಶುಭಿ ಸಮಾನ. ಆಹಾರ ನಿದ್ರಾ ಭಯ ಮೈಥುನ ಅಂದರೆ ಸ್ತ್ರೀ ಪುರುಷ ಸಂಬಂಧ ಪ್ರತಿಯೊಂದು ಜೀವಿನಲ್ಲೂ ಇದೆ. ಆಹಾರ ಸಂಪಾದಿಸ್ಕೊಂಡು ತಿನ್ನೋದು, ನಿದ್ದೆ ಮಾಡೋದು, ಭಯಕ್ಕೋಸ್ಕರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಸ್ತ್ರೀ ಪುರುಷ ಸಂಬಂಧ ಪ್ರತಿಯೊಂದು ಜೀವಿನಲ್ಲಿದೆ. ನಾವು ಇಷ್ಟೇ ಮಾಡ್ತಿದ್ದೀವಿ, ಆಹಾರ ಸಂಪಾದಿಸ್ಕೊಂಡು ತಿನ್ನೋದು, ಭಯಕ್ಕೋಸ್ಕರ ರಕ್ಷಣೆ ಮಾಡ್ಕೊಳ್ಳೋದು, ಹೌದಾ? ಮತ್ತು ಮದುವೆ, ಮಕ್ಕಳು, ಇಷ್ಟೇ ಮಾಡ್ತೀವಿ. ಇದನ್ನೇ ಮನುಷ್ಯ ಜೀವನ ಅಂತೀವಿ. ಯಾರನ್ನ ಈ ಥರ ಪ್ರವಚನಕ್ಕೆ ಬರ್ತಿದ್ರೆ
ಅವ್ರಿಗೆ ಕೆಲವರು ಉಪದೇಶ ಮಾಡ್ತಾರೆ, ಏನು ಕೇಳಿ ಏನು ಮಾಡ್ತೀರಾ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದೇ ಮನುಷ್ಯ ಜೀವನ ಅಂತ. ಒಂದು ಹಂದಿ ಯಾವ ರೀತಿ ನೋಡ್ಕೊಳ್ಳುತ್ತೋ ಮಕ್ಕಳು ತನ್ನ ಸಂತಾನವನ್ನು ಅಷ್ಟು ಜಾಗೃತಿಯಾಗಿ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಂದಿ ತನ್ನ ಸಂತಾನ ಮಕ್ಕಳನ್ನು ಜೊತೆಗೆ ಇಟ್ಕೊಂಡು ಓಡಾಡುತ್ತೆ ನೋಡಿ. LKG UKG ಕಳಿಸಲ್ಲ. ಎಲ್ಲಿನ ತನಕ ಸ್ವತಂತ್ರ ಜೀವನ ಮಾಡುತ್ತೀವೋ ಅನ್ನೋ ತನಕ ಜೊತೆಗೆ ಇಟ್ಕೊಂಡಿರುತ್ತೆ. ಸ್ವತಂತ್ರ ಜೀವನ ಮಾಡಿದ್ರೆ ಕಳಿಸ್ಕೊಟ್ಬಿಡುತ್ತೆ, ಮತ್ತೆ ಗೋಳಾಡೋಲ್ಲ. ನಾವೇನು ಮಾಡ್ತೀವಿ, ಅವ್ರು ಸ್ವತಂತ್ರ ಜೀವನ ಮಾಡಲಿಕ್ಕೆ ನಾವೇ ತಯಾರು ಮಾಡ್ತೀವಿ. ಅವ್ರು ದೂರ ಆಗುತ್ತೆ, ಅಯ್ಯೋ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು, ಇವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂತ ಗೋಳಾಡ್ತೀವಿ. ಆ ರೀತಿ ಯಾವ ಪ್ರಾಣಿ ಅದು ಗೋಳಾಡುತ್ತೋ ಅಂದರೆ ಅಂದರೆ ಆಹಾರ, ನಿದ್ರಾ, ಭಯ, ಮೈಥುನ ಇಷ್ಟಲ್ಲೇ ಜೀವನ ಮಾಡತಕ್ಕಂಥದ್ದು ಪಶು ಜೀವನ. ಮತ್ತು ಜ್ಞಾನಂತೂ ತೇಷಾಂ ಅಧಿಕೋ ವಿಶೇಷ. ಮನುಷ್ಯ ಜ್ಞಾನ ಅನ್ನತಕ್ಕಂಥ ವಿಶೇಷತೆ ಇದೆ. ಆ ಜ್ಞಾನ ಲೌಕಿಕ ಜ್ಞಾನ ಒಂದು, ಪರಮಾರ್ಥ ಜ್ಞಾನ ಒಂದು. ಆ ಪರಮಾರ್ಥ ಜ್ಞಾನ ಅನ್ನತಕ್ಕಂಥದ್ದನ್ನೇ ಈಗ ಕೃಷ್ಣ ಪರಮಾತ್ಮ ನಮಗೆ ಉಪದೇಶ ಮಾಡ್ತಿರ್ತಕ್ಕಂಥದ್ದು. ಭಗವದ್ಗೀತೆ ತಂದಿರ್ತಕ್ಕಂಥವ್ರು 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ನೋಡಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯಃ. ಸಾಂಖ್ಯಯೋಗಃ. ಶ್ರೀಭಗವಾನುವಾಚ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಗತಾಸೋ ನ ಗತಾಸೋಂಶ್ಚ ಅನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಗತಾಸೋ ನ ಗತಾಸೋಂಶ್ಚ ಅನುಶೋಚಂತಿ ಪಂಡಿತಾಃ. ಕೃಷ್ಣ ಪರಮಾತ್ಮ ಅಂತಾನೆ ನ ಅನುಶೋಚಂತಿ ಪಂಡಿತಾಃ. ಪಂಡಿತರಾಗಿರ್ತಕ್ಕಂಥ ಪಂಡಿತರಾಗಿರೋ ಅಂದರೆ ಕನ್ನಡ ಪಂಡಿತರು, ತೆಲುಗು ಪಂಡಿತರು, ಅಥವಾ ಇಂಗ್ಲೀಷ್ ಪಂಡಿತರು, ಅಥವಾ ಸಂಸ್ಕೃತ ಪಂಡಿತರು, ಭಾಷಾ ಅಲ್ಲ, ಅದು ವಿದ್ಯೆನೇ. ಅದರಲ್ಲೂ ಸಂಸ್ಕೃತ ಪಾಂಡಿತ್ಯ ಪಡೆದಿದ್ರೆ 4 ಅಕ್ಷರ ಅವ್ರಿಗೆ ನಮಸ್ಕಾರ ಮಾಡೋಣ, ಯಾಕೆ ಕಲಿಯೋದು ಕಷ್ಟನೇ. ಆದರೆ ಇಲ್ಲಿ ಪಂಡಿತ ಅಂದರೆ ಪಂಡ ಆತ್ಮವಿಷಯ ಬುದ್ಧಿ ಯೇಷಾಂ ತೇ ಪಂಡಿತ. ಪಂಡಿತ ಅಂದರೆ ಯಾರಪ್ಪ, ಯಾರಿಗೆ ಪಂಡ ಆತ್ಮವಿಷಯ ಬುದ್ಧಿ ಅಂದರೆ ಪಂಡ ಎಂದರೆ ಆತ್ಮವಿಷಯದ ಬುದ್ಧಿಯು ಯಾರಿಗೆ ಇರುವುದೋ ಅವರೇ ಪಂಡಿತರು. ಆತ್ಮವಿಷಯದ ಬುದ್ಧಿ ಯಾರಿಗಿದೆಯೋ ಅವರೇ ಪಂಡಿತರು. ಆತ್ಮವಿಷಯದ ಬುದ್ಧಿ ಅಂದರೆ ನಾನು ಯಾರು, ನಾನು ಅಂದರೆ ಯಾರು. ಅದರ ಸಮಾಜ ನಾನು ಯಾರು ಅಂತ ಗೊತ್ತಿಲ್ಲ, ಕೇಳಿಬೇಕಾದ್ರೆ ಹೇಳ್ತೀನಿ. ಏನು ಹೇಳ್ತೀರಾ ನೀವು ಯಾರು ಅಂದರೆ ಹೆಸರು ಹೇಳ್ತೀರಾ. ನಾನು ಕೇಳಿದ್ದೇನೆ, ನಿಮ್ಮ ಹೆಸರು ಕೇಳಿಲ್ಲ, ನಿಮ್ಮ ಹೆಸರೇನು ಒಂದು ಹೆಸರು ಹೇಳ್ಬೇಕು, ಹೌದಾ? ಆಮೇಲೆ ನಾನು ಇಂಥವ್ರ ಮಗಳು ಇಂಥವ್ರ ಮಗ ಅಂತ ಹೇಳ್ತೀರ. ನಾನು ಯಾರ ಮಗಳು ಅಂತ ಕೇಳಿದ್ ನಾನು ಇಲ್ಲ. ಮತ್ತು ಇಂಥವ್ರ ಮನೆ ಸೊಸೆ, ನೀವು ಯಾರು ಅನ್ನೋಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ತೀರ? ಪ್ರಶ್ನೆ ಸರಿಯಾದಂಥ ಸಮಾಧಾನ. ಅಂದರೆ ನಾನು ಯಾರು ಅನ್ನೋತಕ್ಕಂಥ ಪ್ರಶ್ನೆ ನಮಗೆ ಬರಲಿಲ್ಲ, ಯೋಚನೆ ಮಾಡಲಿಲ್ಲ. ಅದಕ್ಕೇನು ಮಾಡಿಬಿಟ್ಟಿದ್ದೀವಿ, ನನ್ನ ಹೆಸರು, ನನ್ನ ಸಂಬಂಧ, ನನ್ನ ವಿದ್ಯೆ, ನನ್ನ ಕೆಲಸ ಇವೆಲ್ಲ ಸೇರಿಸ್ಕೊಂಡು ನಾನು ಅಂತೀನಿ. ಹಾಲು ಅಂತ ವ್ಯವಹಾರ ಮಾಡ್ತೀವಿ. ನಿಜವಲ್ಲ ಹಾಲು ಅಂತ ನಾವು ಹೇಳಿದಾಗ ಹಾಲು ಅಂತ ತಂದು ಕೊಡ್ತಾನೆ, ಹಾಲು ಅಂತ ತೊಗೊಳ್ತೀವಿ, ಹಾಲು ಅಂತ ಕಾಸ್ತೀವಿ, ಹಾಲು ಅಂತ ಕುಡಿತೀವಿ.
ನಿಜವಾಗ್ಲೂ ಬರೀ ಹಾಲು ಮಾತ್ರನೇ ಅಲ್ಲಿದೆಯೋ ಅಥವಾ ನೀರು ಇದೆಯೋ? ಹೌದಲ್ಲ? ನೀರಿಗೆ ಎಷ್ಟು ಕೊಟ್ಟಿದ್ದೀರ ದುಡ್ಡು, ಹಾಲಿಗೆ ಎಷ್ಟು ಕೊಟ್ಟಿದ್ದೀರ ಹೇಳಿ? ನಮಗೆ ಗೊತ್ತಾಗಲ್ಲ, ಅವನಿಗೆ ಗೊತ್ತು ಎಷ್ಟು ಬೆರೆಸಿಯಾನೆ ಅಂತ. ಹೌದಲ್ಲ? ಹಾಲು ಅಂದಾಗ ಯಾವ ರೀತಿ ಎರಡು ಬೆರ್ತಿದ್ಯೋ, ಇದರಲ್ಲಿ ಒಂದು ಹೇಳ್ತಾರೆ ಎರಡು ಪದಾರ್ಥಗಳು ಬೆರೆಯತಕ್ಕಂಥದ್ದಲ್ಲ ಅಂತ. ಹಾಂ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತೀನಿ. ಇಲ್ಲೂ ಅದೇ ರೀತಿ ಏನು ಮಾಡಿದ್ದೀವಿ, ನಾನಲ್ಲದ ಮತ್ತೊಂದು ಎರಡನ್ನು, ನಾನು ನನ್ನ ಹೆಸರು, ನಾನು ನನ್ನ ಸಂಬಂಧ ಎಲ್ಲ ಬೆರೆಸ್ಕೊಂಡು ನಾನು ಇಂಥವನು ಅಂತ ಮಾಡ್ಕೊಂಡಿದ್ದೀನಿ. ಪಂಡಿತರಾಗಿರ್ತಕ್ಕಂಥವ್ರು ನಾನು ಎಲ್ಲವನ್ನು ತೆಗೆದು ಹಾಕ್ಬಿಟ್ಟು ಕೇವಲ ತಮ್ಮ ಸ್ವಸ್ವರೂಪದಲ್ಲಿ ನಿಂತಿರ್ತಾರೆ. ಅವ್ರಿಗೆ ಬೇರೆಯವರು ನಿಜ ಸ್ಥಿತಿನ ಗೊತ್ತು. ಅಂಥವರು ಇರೋರಿಗಾಗಲಿ ಸಾಯೋರ್ಗಾಗಲಿ ಯೋಚನೆ ಮಾಡೋಲ್ಲ, ಗೋಳಾಡೋಲ್ಲ. ಯಾಕಪ್ಪ ಅಂದರೆ ಮುಂದಿನ ಶ್ಲೋಕವನ್ನು ನೋಡಿ. ಶ್ರೀ ಭಗವಾನುವಾಚ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ವೇದಾಂತ ಗ್ರಂಥಗಳು ಅನ್ನತಕ್ಕಂಥದ್ದು, ವೇದಾಂತ ಚಿಂತನೆ ಅನ್ನತಕ್ಕಂಥದ್ದು ಒಂದು ಸಲ ಗ್ರಂಥ ಓದಿ ಬಿಟ್ವಿ, ಮುಗೀತು. ಭಗವದ್ಗೀತೆ ಮುಗೀತು, ಉಪನಿಷತ್ ಕೇನೋಪನಿಷತ್ ಮುಗೀತು, ಕಠೋಪನಿಷತ್ ಮುಗೀತು, ಬೃಹದಾರಣ್ಯಕ ಮುಗೀತು. ನಾನು ಹೈದ್ರಾಬಾದಲ್ಲಿ ಲಾಸ್ಟ್ ಟೈಮ್ದಲ್ಲಿದ್ದೆ. ಪಕ್ಕದಲ್ಲಿ ಯಾರೋ ಒಬ್ಬರು ರಿಟೈರ್ಡ್ ಗೆಸ್ಟೆಡ್ ಆಫೀಸರ್ ಇದ್ದರು, ಲೈಬ್ರರಿ ನೋಡ್ಕೊಳ್ತಿದ್ದೆ. ಅವ್ರು ಬಂದು ಉಪನಿಷತ್ ಭಗವದ್ಗೀತೆ ಪುಸ್ತಕ ಕೊಡಿ ಅಂದರು. ಕೊಟ್ಟೆ. 4 ದಿವಸಕ್ಕೆ ವಾಪಸ್ ತಂದು ಕೊಟ್ಟರು. ಆಗೋಯ್ತು ಅಂದರು. ಸರಿ ಆಯಿತು. ಮತ್ತು ಒಂದೊಂದು ಉಪನಿಷತ್ತು ತೊಗೊಂಡೋದು, ಕೇನೋಪನಿಷತ್ತು ಎಲ್ಲ 10 ಉಪನಿಷತ್ತು ತೊಗೊಂಡೋದು. 2 ದಿವಸಕ್ಕೆ ವಾಪಸ್ ಕೊಟ್ಟರು, ಮುಗಿದೋಯ್ತು. ಮತ್ತು ಬ್ರಹ್ಮಸೂತ್ರನ ತೊಗೊಂಡೋದು, ವಾಪಸ್ ಕೊಟ್ಟರು. ಆಮೇಲೆ ಸ್ವಾಮೀಜಿ ಕೈಯಲ್ಲಿ ಇನ್ಯಾವುದು ಓದಬೇಕು ಅಂದರು. ನೀವೇ ಒಂದು ಉಪನಿಷತ್ತು ಬರೀರಿ ಅಂದರೆ. ಯಾಕೆಂದರೆ ಏನು ಈ ಸುಧಾ ಮ್ಯಾಗ್ಝೈನೇನು ತರಂಗ ಮ್ಯಾಗ್ಝೈನ ಇವಾಗ ಯಾಕೆಂದ್ರೆ ಈಗಿನ ಕಾಲಕ್ಕೆ ಭಗವದ್ಗೀತೆ ಇವೆಲ್ಲ ಟಿ ವಿನಲ್ಲೂ ಹೇಳ್ತಿರ್ತಾರೆ. ಸೊ ನಿಮಗೇನು ಅಭಿಪ್ರಾಯ ಬರುತ್ತೆ? ನಾವು ಟಿ ವಿನಲ್ಲಿ ಕೇಳೇ ಇದ್ವಿ ಭಗವದ್ಗೀತೆ. ಏನು ಒಂದೊಂದು ಸಲ ನಾವು ಅಧ್ಯಯನ ಮಾಡಿದಾಗ, ಒಂದೊಂದು ಸಲ ಕೇಳಿದಾಗ ಭಾಳಷ್ಟು ಆಳವಾಗಿ ಅರ್ಥ ಆಗುತ್ತೆ ಒಂದು. ಮತ್ತು ನೀವು ಎಷ್ಟು ಸಲ ಅಧ್ಯಯನ ಮಾಡಿದ್ರೆ, ಎಷ್ಟು ಸಲ ಶ್ರವಣ ಮಾಡಿದ್ರೆ ಅಷ್ಟು ಮನನ ಆಗುತ್ತೆ. ಅಷ್ಟು ಶರೀರ ಇಂದ್ರಿಯ ಬುದ್ಧಿ ಮನಸ್ಸನ್ನು ಬಿಡಿಸ್ಕೊಂಡು ಸ್ವಸ್ಥವಾಗಿ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಈಗ ಒಂದು ದೃಷ್ಟಾಂತ ತಗೊಳ್ಳಿ. ಪರಮಾಚಿಂತವಣಿನ ಗ್ರಂಥದಲ್ಲಿ ಒಂದು ಹೇಳ್ತಾರೆ, ಯಾವ ಅವಸ್ಥೆಗೆ ಸೀಮಿತವಾಗಿರ್ತಕ್ಕಂಥ ಪ್ರಪಂಚ, ಯಾವ ಅವಸ್ಥೆಯಲ್ಲಿ ಕಾಣತಕ್ಕಂಥ ಪ್ರಪಂಚ ಅವಸ್ಥೆಗೆ ಸೀಮಿತ ಅಂತ. ಸಾಮಾನ್ಯವಾಗಿ ಇಷ್ಟೇ ಅರ್ಥ ಮಾಡ್ಕೊಳ್ತೀವಿ ನಾವು. ಕನಸಿನ ಪ್ರಪಂಚ ಕನಸಿಗೆ, ಎಚ್ಚರ ಪ್ರಪಂಚ ಎಚ್ಚರಕ್ಕೆ, ಆಯಾ ಅವಸ್ಥೆಗೆ ಸೀಮಿತ ಅಂತೀವಿ. ಅಲ್ಲ. ಮತ್ತು ಮುಂದಿನ ಒಂದು ವಾಕ್ಯ ನೋಡಿದ್ರೆ ಕನಸಿನ ದೃಷ್ಟಾಂತ ತಗೊಳ್ತಾರೆ. ಅಲ್ಲಿಗೇನರ್ಥ, ಇವಾಗ ಎಚ್ಚರದ ಅವಸ್ಥೆಯಲ್ಲಿ ಈ ಪ್ರಪಂಚ ನೋಡ್ತಿದ್ದೀವಿ, ಇದನ್ನು ಈ ಅವಸ್ಥೆ ಮಾತ್ರ ಸೀಮಿತ. ನಾಳೆ ಇದೇ ಪ್ರಪಂಚನೇ ಬರುತ್ತೆ. ಯಾವತ್ತೂ ಇರೋ ತನಕ ಇರುತ್ತೆ. ನಾಳೆ ಮತ್ತೆ ಬಂತು ಅದೇ ಬೇರೆ ಪ್ರಪಂಚ. ಈ ರೀತಿ ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ನಮಗೆ ಭಾಳಷ್ಟು ಆಳವಾಗಿ ಒಳಗಡೆ ಅರ್ಥ ಹೊಳಿತಿರುತ್ತೆ. ಆದ ಕಾರಣ ಕೇಳಬೇಕಾದ್ರೆ ಭಗವದ್ಗೀತೆ ನಮ್ದು ಆಗೋಗಿದೆ ಅನ್ನತಕ್ಕಂಥ ದೃಷ್ಟಿಯಿಂದ ಕೇಳಬಾರ್ದು. ಈಗ ಇಲ್ಲಿ ಯಾಕಪ್ಪ ಇರೋರಿಗಾಗಲಿ ಹೋಗೋರಿಗಾಗಲಿ, ಇರೋರಿಗಾಗಲಿ ಸಾಯೋರಿಗಾಗಲಿ ಯಾಕೆ ಪಂಡಿತರಾಗಿರ್ತಕ್ಕಂಥ ಗೋಳಾಡೋಲ್ಲ? ನಾವ್ಯಾಕೆ ಗೋಳಾಡ್ತೀವಿ ಅಂದರೆ, ನಾವು ಸಾವು ಅನ್ನತಕ್ಕಂಥ ಸತ್ಯ, ಹುಟ್ಟು ಸತ್ಯ, ಸಾವು ಸತ್ಯ ಅಂತ ಇಟ್ಕೊಂಡಿದ್ದೀವಿ. ಹೌದಾ? ಅಲ್ಲ, ಸತ್ಯ ಅಲ್ಲ ಸ್ವಾಮೀಜಿ, ನಾವು ಹುಟ್ಟಿರೋದು ನಿಜ.
ಸಾಯೋದು ನಿಜ ಅಂತೀವಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಇವನ್ ನೀವೆಲ್ಲ ಡೇಟ್ ಆಫ್ ಬರ್ತ್ ಇಟ್ಕೊಂಡಿದ್ದಾರೆ, ಇಂಥ ದಿವಸ ಇಂಥ ಸಮಯಕ್ಕೆ ಹುಟ್ಟಿದೆ ಅಂತ, ಹೌದಾ? ಎಲ್ಲರೂ ಡೇಟ್ ಆಫ್ ಬರ್ತ್ ಇದೆ. ಇಂಥ ದಿವಸ ಇಂಥ ಸಮಯಕ್ಕೆ ಹುಟ್ಟಿದೆ ಅನ್ನೋದು ನಿಮ್ಮ ಅನುಭವನ ಅಥವಾ ಬೇರೆಯವ್ರು ಹೇಳಿದ್ದು ನಿಮಗೆ? ಅಷ್ಟೇ ತಾನೆ? ಅದು ಈಗಿನ ಕಾಲಕ್ಕೆ ಆ ನರ್ಸು ಏನು ಯಾವ ಟೈಮಲ್ಲಿ ಡೆಲಿವರಿ 9 ಬರ್ಕೋ ಅಂತಾರೆ. ಯಾವ ಮಗುದೋ ಯಾರ್ದೋ ಏನು ನಮ್ಮ ಅನುಭವ ಅಲ್ಲ. ಸಾಯೋದು ಸತ್ತಿರೋದು ನಿಮ್ಮ ಅನುಭವನ. ಯಾಕೆ ಆ ಮಾತಾಡ್ತಾರೆ? ಇನ್ನು ಬದುಕಿದ್ದೀವಿ ನಾವು, ಸತ್ ಮೇಲೆ ಅನುಭವ ಬರುತ್ತೆ ಅಂತೀವಿ. ಅಲ್ಲಿಗೇನಾಯಿತು? ಹುಟ್ಟು ನಮ್ಮ ಅನುಭವ ಅಲ್ಲ, ಚೆನ್ನಾಗಿ ಕೇಳಿ. ಸಾವು ನಮ್ಮ ಅನುಭವ ಅಲ್ಲ. ಯಾವುದು ನಿಮ್ಗೆ ಅನುಭವದಲ್ಲಿ ಇಲ್ವೋ ಅದನ್ನ ಇದೆ ಅಂತ ಹೇಗೆ ಅಂದ್ಕೊಂಡ್ರೆ? ಅಯ್ಯೋ ಸ್ವಾಮೀಜಿ, ನಾನು ಹುಟ್ಟಿದ ಮೇಲೆ ನೋಡಿದೆ 30 ಜನ ಹುಟ್ಟಿದ್ರು, 300 ಜನ ಹುಟ್ಟಿದ್ದು ನೋಡಿದ್ವಿ, ಮತ್ತು ಹೋದರು, ಭಾಳಷ್ಟು ಜನ ಹೋದವ್ರು ನೋಡಿದ್ವಿ. ಅದನ್ನು ನೋಡಿ ನಾನು ಇದೇ ರೀತಿ ಹುಟ್ಟಿದ್ದೀನಿ, ನಾನು ಇದೇ ರೀತಿ ಹೋಗ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡ್ವಿ. ಇದು ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗುತ್ತಲ್ಲ ಅಂತಾರೆ. ನೀವು ಹೋದ್ರು ಅಂದರೆ ಏನು ಹೋಗಿದ್ದೀನಿ ನೋಡಿದ್ರಿ? ಈಗ ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ ಮನೆಗೆ ಬಂದ, ಮಾತಾಡ್ತಾ ಕೂತಿದ್ದ. ಅವ್ರ ತಂದೆ ಮಂಚದ ಮೇಲೆ ಮಲಗಿದ್ರು. ಸರಿ, ನಾವು ಮಾತಾಡ್ಕೊಂಡು ಹೊರಟೋದ. ನೆಕ್ಸ್ಟ್ ಡೇ ಬಂದ, ಬರೋ ಚಂಗಿ ನಾನು ಗೋ ಅಂತ ಹೇಳ್ತಾ ಇದ್ದಾನೆ. ಯಾಕೋ? ನಮ್ಮ ತಂದೆ ಹೋಗ್ಬಿಟ್ರು ಅಂತ. ನೆನ್ನೆನೂ ಅಲ್ಲೇ ಮಲಗಿದ್ರು, ಇವಾಗಲೂ ಅಲ್ಲೇ ಮಲಗಿದ್ದಾರೆ. ಹೋದ್ರು ಅಂತ ಏನು ಹೇಳ್ತೀಯ? ಮಲಗಿಲ್ಲ, ಅವ್ರು ಹೋಗ್ಬಿಟ್ರು. ಯಾವುದನ್ನು ನೋಡಿ ತಂದೆ ಅಂದ್ಕೊಂಡಿದ್ರು ಅದಲ್ಲೇ ಇದೆಯೋ ಇಲ್ಲ, ಮತ್ತು ಅದು ಯಾವುದು ಹೋಯ್ತು ಅದನ್ನು ನೋಡಿದ್ರು. ಅಲ್ಲಿಗೇನು? ಯಾರೋ ಖಾಲಿ ಮಾಡಿ ಹೋಗಿದ್ದಾರೆ, ಶರೀರವನ್ನು ಖಾಲಿ ಮಾಡಿ ಹೋಗಿದ್ದಾರೆ, ಹೌದಾ? ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಈ ಜೀವಿಗಳು, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟುಕರಾರು, ಅದನ್ನೇನ ಅರಿತವರಾರು ಅದನ್ನೇನ ಅರಿತವರಾರು. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು. ಎಮ್ಮಯ ದಿನಗಳು ಮುಗಿದೈತಿರಲು, ಬಿಡು ಎಂದೀಶನು ಆಜ್ಞಾಪಿಸಲು, ನಾ ಬಿಡಲಾರೆನು ಇಲ್ಲೇ ಇರುವೆನು ಎಂದರೆ ನಡೆಯದು ಪ್ರತಿಕಾರ. ಬಿಡಿಸುವುದು ಇರಿಸುವುದು ಅವನದೇ ಅಧಿಕಾರ, ಆ ಈಶನದೇ ಅಧಿಕಾರ. ಬಾಡಿಗೆ ಮನೆ ಶರೀರ ಅನ್ನತಕ್ಕಂಥದ್ದು ಬಾಡಿಗೆದಾರರು ಈ ಜೀವಿಗಳು. ಏನಪ್ಪ ಅಡ್ವಾನ್ಸ್ ಕೊಟ್ಟಿದ್ದೀವಿ? ಇದಕ್ಕೆ ಪೂರ್ವ ಜನ ಕರ್ಮವನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀವಿ, ಮತ್ತು ದಿವಸ ಬಾಡಿಗೆ ಕಟ್ತಾ ಇರ್ತೀವಿ. ಅರ್ಥವಾಗುತ್ತೆ ದಿವಸ ಬಾಡಿಗೆ ಕಟ್ಟೋದು ಅಂದರೆ? ಬೆಳಗ್ಗೆ ಚಹಾ ಕಾಫಿ, ಮತ್ತು ಅಲ್ಲಿಗೆ ಆಗಲೇ ಊಟಕ್ಕೆ ಹೋಗ್ಬಿಟ್ರೆ ಹಾಗೆ ಬ್ರೇಕ್ಫಾಸ್ಟು, ಮತ್ತು ಊಟ, ಮತ್ತು ಸಂಜೆಗೆ ಗೋಬಿ, ಅದಾದರೂ ಗೋಬಿ ಮಂಚೂರಿ, ಮೋರಿ ಪೂರಿ, ಇವೆಲ್ಲ ರೆಂಟ್ ಕಟ್ತಾ ಇದ್ದೀವಿ, ಹೌದಾ? ನಿಜವಾಗ್ಲೂ ನಮ್ಮ ಬಾಡಿಗೆ ಮನೆ ಶರೀರ ಅನ್ನತಕ್ಕಂಥದ್ದು. ಆದ ಕಾರಣ ಆ ಶರೀರದೊಳಗಡೆ ಶರೀರಿ ಯಾವ ಚೈತನ್ಯ ಸ್ವರೂಪ ಇದೆಯೋ ಅದು ಸಾಯ್ತಕ್ಕಂಥ. ಅದಕ್ಕೆ ಹೇಳ್ತಾರೆ, ನತ್ತೇವಾಹಂ ಜಾತನಾಸಂ ನತ್ವನ್ನೇಮೇ ಜನಾಧಿಪ ನಚೈವನ ಭವಿಷ್ಯಾಮಃ ಸರ್ವೇ ವೈಮತ ಪರಂ. ಒಂದು ಡೇಟ್ ಆಫ್ ಬರ್ತ್ ಮುಂಚೆ ನಾವು ಇರಲಿಲ್ಲ, ಮಧ್ಯೆ ಬಂದ್ವಿ, ಮತ್ತೆ ಮಧ್ಯೆ ಹೊರಟೋಗ್ತೀವಿ. ಬರಲಿಕ್ಕೆ ಮುಂಚೆ ಇರಲಿಲ್ಲ, ಹೊರಟೋದ್ಮೇಲೆ ಇರಲ್ಲ ಅನ್ನತಕ್ಕಂಥ ಸರಿಯಲ್ಲ. ಇದ್ದೇ ಇದ್ವಿ, ನಾವು ಈ ರೂಪದಲ್ಲಿ ಇರಲಿಲ್ಲ ಅಷ್ಟೇ. ಸ್ವಲ್ಪ ನೀವು ಯೋಚನೆ ಮಾಡಿ, ಈ ಪೃಥ್ವಿ ಬರಲಿಕ್ಕೆ ಮುಂಚೆ ನಾವೆಲ್ಲಿದ್ವಿ? ಇದೆಲ್ಲ ನಿಮ್ಗೆ ಗೊತ್ತಿರೋದು. ಎಲ್ಲಿದ್ವಿ? ತಾಯಿ ಗರ್ಭದಲ್ಲಿದ್ವಿ. ತಾಯಿ ಗರ್ಭಕ್ಕೆ ಬರಲಿಕ್ಕೆ ಮುಂಚೆ ತಂದೆ ರೇತಸ್ಸಲ್ಲಿದ್ವಿ. ತಂದೆ ರೇತಸ್ಸು ಬರಲಿಕ್ಕೆ ಮುಂಚೆ ಆಹಾರ ಪದಾರ್ಥದಲ್ಲಿದ್ವಿ. ಆಹಾರ ಪದಾರ್ಥಕ್ಕೆ ಬರಲಿಕ್ಕೆ ಮುಂಚೆ ಮಳೆನಲ್ಲಿದ್ವಿ. ಮಳೆಗೆ ಬರಲಿಕ್ಕೆ ಮುಂಚೆ ಸೂರ್ಯಚಂದ್ರಲ್ಲಿದ್ವಿ. ಅಲ್ಲಿಗೆ ಬರಲಿಕ್ಕೆ ಮುಂಚೆ ಎಲ್ಲಿದ್ವಿ? ಪರಮಾತ್ಮ ಸ್ವರೂಪದಲ್ಲೇ ಇದ್ವಿ. ಹುಡುಕೊಳ್ತಾ ಹೋದರೆ
ಸಾವು ಅನ್ನತಕ್ಕಂಥದ್ದು ಹುಟ್ಟು ಅನ್ನೋದು ಸಿದ್ಧವಾಗಲ್ಲ, ಸಾವನ್ನೇ ಸಿದ್ಧವಾಗಲ್ಲ. ಅದಕ್ಕೆ ಜೈನ್ ಫಿಲಾಸಫಿನಲ್ಲಿ ಯಾರನ್ನ ಅಂದರೆ ಒಂದು ಧ್ಯಾನ ಕೊಡ್ತಾರೆ. ನೀನು ಹುಟ್ಟಲಿಕ್ಕೆ ಮುಂಚೆ ಎಲ್ಲಿದ್ದೆ, ಸತ್ ಮೇಲೆ ಏನಾಗ್ತೀಯ ಯೋಚನೆ ಮಾಡ್ಕೊಂಬ ಅಂತಾರೆ. ನತ್ಯೇವಾಹಂ ಜಾತು ನಾಸಂ ನತ್ತನ್ನೇ ವಿನಾಶ ಚೈತನ್ಯ ಭವಿಷ್ಯ ಸರ್ವೇ ವೈವಂತ. ಯಾರು ಹಿಂದೆ ಇರಲಿಲ್ಲ ಹೊಸದಾಗಿ ಬಂದರು ಅನ್ನೋ ಸುಳ್ಳು, ಮತ್ತೆ ಇಲ್ದಿರ ಆಗ್ತಾರೆ ಅನ್ನತಕ್ಕಂಥ ಸುಳ್ಳು. ನಾನಾಗಲಿ ನೀನಾಗಲಿ ಕೌರವರಿರ್ತಕ್ಕಂಥ ಸೈನಿಕರಾಗಲಿ ಪಾಂಡವ ಸೈನ್ಯದಲ್ಲಿರೋರಾಗಲಿ ಇಲ್ಲಿ ಪ್ರವಚನ ಕೇಳ್ತಿರೋರಾಗಲಿ ಮನೆಗೆ ಟಿ ವಿ ನೋಡ್ತಿರೋರಾಗಲಿ ಯಾರಿಗೂ ಸಾವು ಅನ್ನತಕ್ಕಂಥದ್ದು ಇಲ್ಲ. ಅಯ್ಯೋ ಸ್ವಾಮೀಜಿ, ಮನೆಗೆ ಟಿ ವಿ ನೋಡೋರ್ಗೂ ಸಾವಿಲ್ಲ, ಇಲ್ಲಿ ಕೂತ್ಕೊಂಡು ಪ್ರವಚನ ಕೇಳೋರ್ಗೂ ಸಾವಿಲ್ಲ ಅಂದಮೇಲೆ ಟಿ ವಿನೇ ನೋಡ್ಕೊಂಡಿರ್ಬೋದಲ್ಲ. ಇಲ್ಲಿ ಕೇಳಿದ್ರೆ ಮೃತ್ಯು ಭಯ ಅನ್ನತಕ್ಕಂಥ ತಪ್ಪುತ್ತೆ. ಮೃತ್ಯು ಭಯ ತಪ್ಪಿದ್ರೆ ಯಾವ ಭಯವೂ ಇರಲ್ಲ. ಟಿ ವಿನೇ ನೋಡ್ಕೊಂಡಿದ್ರೆ ಮೃತ್ಯು ಭಯನೂ ಇರುತ್ತೆ, ಎಲ್ಲ ಭಯನೂ ಇರುತ್ತೆ. ಹೌದಾ? ಆದ ಕಾರಣ ಅಲ್ಲ ಸ್ವಾಮೀಜಿ, ಹೀಗೆ ಹೇಳಿದ್ರೆ ನಮ್ಗೆ ಎಲ್ಲಿ ಹುಟ್ಟೋರು ಹುಡ್ತೀರ, ಸಾಯೋರು ಸಾಯ್ತಾರೆ, ನೀವು ಸಾಯಂಕಾಲ ಕೂತ್ಕೊಂಡು ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಹೇಳ್ಬಿಟ್ರೆ ಆಗುತ್ತೆಯೋ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಶ್ರೀ ಭಗವಾನುವಾಚ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತಸ್ಸ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತಸ್ಸ ನ ಮುಹ್ಯತಿ. ಅನುಭವ ನೋಡ್ಕೋ ನೀನು, ಸಾವಿಲ್ಲ ಯಾರಿಗೂ ಅಂತ ಹೇಳಿದಾಗ ಅನುಭವ ನೋಡ್ಕೋ ಅಂತ ಹೇಳ್ತಾರೆ. ಏನಪ್ಪ ಅನುಭವ? ಶರೀರದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ. ಇದು ನಮಗೆಲ್ರಿಗೂ ಅರ್ಥ ಆಗುತ್ತೋ ಇಲ್ಲೋ? ಬಾಲ್ಯದಲ್ಲಿದ್ದಂಥ ಶರೀರ ಯೌವನದಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಶರೀರದ ಒಂದು ಎತ್ತರ, ಗಾತ್ರ, ಉದ್ದ ಅಗಲ ಎಲ್ಲ ಬದಲಾವಣೆ ಆಗಿಬಿಡುತ್ತೆ. ಬಣ್ಣ ಎಲ್ಲ ಬದಲಾವಣೆ ಆಗಿಬಿಡುತ್ತೆ. ಯೌವನದಲ್ಲಿರ್ತಕ್ಕಂಥ ಶರೀರದ ವೃದ್ಧಾಪ್ಯದಲ್ಲಿ ಬದಲಾವಣೆ ಆಗುತ್ತೆ. ಹೌದಾ? ಅಷ್ಟೇ ಅಲ್ಲ, ಬಾಲ್ಯದಲ್ಲಿ ಯೋಚನಾ ಶಕ್ತಿ ಅನ್ನತಕ್ಕಂಥ ಇರಲ್ಲ. ಯೌವನದಲ್ಲಿ ಹುಚ್ಚುಚ್ಚಾಗಿ ಯೋಚನೆ ಮಾಡತಕ್ಕಂಥ ಶಕ್ತಿ ಇರುತ್ತೆ. ವೃದ್ಧಾಪ್ಯದಲ್ಲಿ ಸ್ವಲ್ಪ ಪರಿಪಕ್ವತೆ ಬಂದಿರುತ್ತೆ ಯೋಚನೆಯಲ್ಲಿ. ಯಾಕೆಂದರೆ ಅನುಭವ ಇರುತ್ತೆ. ವೆನ್ ಐ ಕೇಮ್ ಟು ನೋ ಮೈ ಎಲ್ಡರ್ಸ್ ಆರ್ ರೈಟ್, ಮೈ ಯಂಗ್ಸ್ಟರ್ಸ್ ಯು ಆರ್ ರಾಂಗ್. ನಮ್ಮ ಹಿರಿಯರು ಹೇಳಿದಂತೆ ನಾನು ಜೀವನ ಮಾಡಿದ್ದು ಚೆನ್ನಾಗಿತ್ತು ಅಂತ ನಂಗೆ ಯಾವಾಗ ಅನಿಸುತ್ತೋ ಆವಾಗ ನನ್ನ ಮಕ್ಕಳು ಹೇಳ್ತಾರೆ ನಿಮ್ಗೆ ಬುದ್ಧಿ ಇಲ್ಲ ಸುಂದರು ಅಂತ. ನಾನು ನಮ್ಮ ಅಪ್ಪನಿಗೆ ಹೀಗೆ ಹೇಳಿದೆ, ಈಗ ಅನಿಸುತ್ತೆ ಕೆಟ್ಟೆ ಅಂತ, ನೀನು ಹಾಗೆ ಮುಂದಕ್ಕೆ ಕೆಟ್ಟೆ ಅಂತ ಅಂದ್ಕೊಳ್ತೆ ಬಿಡು ಅಂತ. ಅಂದರೆ ಸ್ವಲ್ಪ ಯೋಚನಾ ಶಕ್ತಿ, ಬುದ್ಧಿ ಅನ್ನೋದಕ್ಕೆ ಬಂದಿರುತ್ತೆ. ಶರೀರ ಬದಲಾವಣೆ ಆಗಿದೆ, ಮನಸ್ಸು ಬದಲಾವಣೆ ಇದೆ, ಬುದ್ಧಿ ಬದಲಾವಣೆ ಆಗಿದೆ, ಮತ್ತು ನನಗೂ ಜಗತ್ತಿರತಕ್ಕ ಸಂಬಂಧದಲ್ಲೂ ಬದಲಾವಣೆ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಜೋಲಿನಲ್ಲಿ ಹಾಕಿದರೆ ನಕ್ಕರೆ ಮಗು ಮನ್ಮಕ್ಕಳು ನಗೋರು. ಹೌದಾ? ಎಷ್ಟು ಚೆನ್ನಾಗಿ ನಗುತ್ತೋ ಅಂತ. ಅತ್ತ ಪತ್ಪಥ ಅಂತ ಏನೋ ಮಾತಾಡುತ್ತೆ, ಎಷ್ಟು ಚೆನ್ನಾಗಿ ಮಾತಾಡುತ್ತೋ ನಮ್ಮ ಮಗು. ಏನದು ಏನು ಹೇಳ್ತು? ಹಾಂ ಬಿಸ್ಕತ್ ಬೇಕು ಅನ್ನುತ್ತೆ ಅಂತಾರೆ. ಆ ತಾಯಿಗೆ ಅರ್ಥ ಆಗುತ್ತೆ ಆ ಭಾಷೆ. ಅಂದರೆ ಮಗು ಮಾತಾಡೋದು ಸಂತೋಷ, ನಕ್ಕರು ಸಂತೋಷ. ಅದಾ? ಅದೇ ರೀತಿ ವೃದ್ಧಾಪ್ಯದಲ್ಲಿ ನೀವು ಮಾತಾಡಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ನಮ್ಮ ತಾತ, ನಮ್ಮ ತಂದೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ನಮ್ಮ ಸಂತೋಷ ಪಡೋದನ್ನ ಇದ್ದಾರೆ. ಇಲ್ಲ ನಕ್ಕರೆ ಜೊತೆ ನಗಲಿಕ್ಕೆ ಯಾರನ್ನ ಇದ್ದಾರೆ, ಮುದಿಗೂ ಹೋಗಲಿಲ್ಲ ಅಂತಾರೆ ಹೊರತು.
ಅಂದರೆ ಶರೀರ ಬದಲಾವಣೆ ಆಯಿತು, ಮನಸ್ಸು ಬದಲಾವಣೆ ಆಯಿತು, ಬುದ್ಧಿ ಬದಲಾವಣೆ ಆಯಿತು, ನನಗೂ ಜಗತ್ತಿರತಕ್ಕಂಥ ಸಂಬಂಧ ಬದಲಾವಣೆ ಆಯಿತು. ಇಷ್ಟೆಲ್ಲ ಬದಲಾವಣೆ ಆದ್ರೂ ಬಾಲ್ಯದಲ್ಲಿದ್ದಂಥ ನಾನೇ ಯೌವನದಲ್ಲೂ ಇದ್ದೆ, ಯೌವನದಲ್ಲಿದ್ದಂಥ ನಾನೇ ವೃದ್ಧಾಪ್ಯದಲ್ಲೂ ಇದ್ದೀನಿ. ಆ ನಾನು ಅನ್ನತಕ್ಕ ಬದಲಾವಣೆ ಆಗಿದ್ವು. ಅಲ್ಲಿಗೇನಾಯಿತು, ಶರೀರ ಇಂದ್ರಿಯ ಬುದ್ಧಿ ಮನಸ್ಸುಗಳೆಲ್ಲ ಬದಲಾವಣೆ ಆದ್ರೂ ಆ ನಾನು ಅನ್ನತಕ್ಕ ಮಾತ್ರ ಬದಲಾವಣೆ ಆಗಿರೋ ಇದೆ. ಈ ಅನುಭವ ನೋಡಿಕೊಂಡ್ರೆ ತಥಾ ದೇಹಾಂತರ ಪ್ರಾಪ್ತಿ, ಅದೇ ರೀತಿ ಮತ್ತೊಂದು ಶರೀರಕ್ಕೆ ಹೋದ್ರೂ, ಅಂದರೆ ಸಾವು ಅಂದರೆ ನಾನು ಹೇಳಿದ್ನಲ್ಲ, ಬಾಡಿಗೆ ಮನೆ ಬದಲಾಯಿಸಿದಾಗ, ಬಾಡಿಗೆ ಮನೆ ಬದಲಾಯಿಸ್ತಾರೆ ನಾಶ ಆಗ್ತಾರೋ. ಸಂತೋಷನೇ, ಅಯ್ಯೋ ಅಲ್ಲೇನೋ ಒಂದು ರಾವಣ ಇತ್ತು, ಇದು ಚೆನ್ನಾಗಿದೆ ಮನೆ, ಸ್ವಲ್ಪ ದಿವಸ ಆಗ ಅನಿಸುತ್ತೆ, ಮತ್ತಿಲ್ಲೂ ಶುರುವಾಗುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಬಾಡಿಗೆ ಮನೆ ಬದಲಾಯಿಸಿದಾಗ ಯಾವ ರೀತಿ ಬದಲಾಯಿಸ್ತೋ ಸಾಯಲು ನಾಶ ಆಗಲ್ವೋ, ಅದೇ ರೀತಿ ಸಾವು ಅಂದರೆ ಪ್ರಯಾಣ ಕಾಲ ಅಂತಾರೆ. ಮತ್ತೊಂದು ಶರೀರ ಪ್ರಯಾಣ ಮಾಡತಕ್ಕಂಥ ಸಾವು. ಜೀವಿ ಇನ್ನು ಈ ಶರೀರ ಅನ್ನತಕ್ಕಂಥ ಪ್ರಯೋಜನಕ್ಕೆ ಬರೋಲ್ಲ, ಮತ್ತೊಂದು ಶರೀರವನ್ನು ಪಡಿಬೇಕು ಅಂದ್ಬಿಟ್ಟು ತಾನೇ ಶರೀರವನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದು ಪ್ರಯೋಜನ ಅಂತ ಬಿಟ್ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗುತ್ತೆ. ಅದನ್ನು ನಮ್ಗೆ ಅರ್ಥವಾಗಲ್ಲ, ಹೌದಾ? ಅಂದಾಗೇನಾಯಿತು, ಶರೀರನ ಬಿಟ್ಟು ಖಾಲಿ ಮಾಡಬೇಕು ಯಾವುದೋ ಒಂದು. ತಥಾ ದೇಹಾಂತರ ಪ್ರಾಪ್ತಿ ಅಂದರೆ ಶರೀರ ಅನ್ನತಕ್ಕಂಥದ್ದು ಬಿಟ್ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗ್ತೀವಿ. ದೊಡ್ಡಬಳ್ಳಾಪುರ ಬಿಟ್ಟು ಬೆಂಗಳೂರಿಗೆ ಹೋದ್ವಿ. ಸೊ ದೊಡ್ಡಬಳ್ಳಾಪುರ ಬಿಟ್ಟು ಬೆಂಗಳೂರಿಗೆ ಹೋದರೆ ನಮ್ಗೆ ಇರೋಕ್ಕೆ ಹೋಗ್ಬಿಡ್ತಾವೆ ಇಲ್ಲ ಅಲ್ಲ. ಆದ ಕಾರಣ ಒಂದು ದೃಷ್ಟಾಂತ ಕೊಡ್ತಾರೆ, ಏನಂತ, ದೇಹೋತ್ಪತ್ತಿ ವಿನಾಶೇಷು ಘಟಾದಿಶುವಿಯ ಜೀವ. ಕುಂಬಾರ ಮಡಿಕೆ ಮಾಡ್ತಾನೆ, ಆ ಮಡಿಕೆ ಒಳಗಿರ್ತಕ್ಕಂಥ ಅವಕಾಶಕ್ಕೆ ಘಟಾಕಾಶ ಅಂತೀವಿ. ಈಗಿನ ಕಾಲಕ್ಕೆ 5 ಲೀಟ್ರ್ ಬಕೆಟ್ಟು, 10 ಲೀಟ್ರ್ ಬಕೆಟ್ಟು ಅಂತಾರಲ್ಲ, ಏನರ್ಥ? ಅದರಲ್ಲಿರ್ತಕ್ಕಂಥ ಅವಕಾಶ 5 ಲೀಟ್ರ್ ಹಿಡಿಯುತ್ತೆ, 10 ಲೀಟ್ರ್ ಹಿಡಿಯುತ್ತೆ, 20 ಲೀಟ್ರ್ ಬಕೆಟ್ ಅಲ್ಲ, ಡ್ರಮ್ಮು, ಹೌದಾ? ಸೊ ಕುಂಬಾರ ಮಡಿಕೆ ಮಾಡಲಿಕ್ಕೆ ಮುಂಚೆ ಆ ಘಟಾಕಾಶ ಅನ್ನೋದು ಇರಲಿಲ್ಲ. ಆ ಗಡಿಗೆ ನೋಡಿಕೊಂಡು ಘಟಾಕಾಶ ಅಂದ್ವಿ. ಗಡಿಗೆ ಹೊಡೆದೋಯ್ತು, ಅದರೊಳಗಿರತಕ್ಕಂಥ ಆಕಾಶಕ್ಕೆ ಏನಾಯಿತು? ಏನಾಗಲಿಲ್ಲ, ಹೌದಲ್ಲ? ಘಟಾಕಾಶ ಉತ್ಪತ್ತಿ ಆಯಿತು, ಘಟಾಕಾಶ ಹೋಯಿತು ಅಂತೀವಿ. ನಿಜವಾಗ್ಲೂ ಉತ್ಪತ್ತಿ ಆಯಿತು ಹೋಯಿತು ಅಂದರೆ ಇಲ್ಲೂ ಅಷ್ಟೇ. ಶರೀರ ಅನ್ನತಕ್ಕಂಥ ತಯಾರಾದಾಗ ಅದೇ ಸೀಮಂತ ಅಂತ ಮಾಡ್ತಾರೆ ಪ್ರೆಗ್ನೆನ್ಸಿನಲ್ಲಿ. ಅಂದರೆ ಜೀವಿ ಬಂದು ಸೇರ್ಕೊಳ್ಳುತ್ತೆ ಅವಾಗ. ಒಳ್ಳೆ ಸಂಸ್ಕಾರ ಜೀವಿ ಬರಲಿ ಅಂತ ಮಾಡ್ತಾರೆ. ಅಂದರೆ ಮನೆ ಅನ್ನತಕ್ಕಂಥ ತಯಾರಾಗಿತ್ತು, ಯಾರೋ ಜೀವಿ ಬಂದು ಸೇರಿಕೊಂಡ. ಯಾರಪ್ಪ ಬಂದು ಸೇರಿಕೊಂಡ್ರು? ಇದನ್ನು ಒಪ್ಪೋದು ಕಷ್ಟ ನೀವು, ಆದರೆ ಸತ್ಯ. ಹಿಂದಿನ ಜನ್ಮದ ಋಣಸ್ಥರು, ಹಿಂದಿನ ಜನ್ಮಕ್ಕೆ ಯಾರು ಋಣ ಮಾಡಿದ್ವೋ ಅವ್ರು ಬಂದು ಸೇರಿಕೊಳ್ತಾರೆ ಮಕ್ಕಳಾಗಿ. ಇಲ್ಲ ಹಿಂದಿನ ಜನ್ಮದ ಶತ್ರುಗಳು, ಇಲ್ಲ ಹಿಂದಿನ ಜನ್ಮದ ಮಿತ್ರರು. ಶತ್ರು ಸಂತಾನ, ಮಿತ್ರ ಸಂತಾನ, ಋಣ ಸಂತಾನ. ಸಾಮಾನ್ಯ ಮಿತ್ರ ಸಂತಾನ ಇರೋದು ಬಹಳ ಅಪರೂಪ. ಎಂಥ ಮಕ್ಕಳೇ ಹುಟ್ಟಲಿ ಅವರಿಂದ ತೃಪ್ತಿಯಾಗಿದ್ದೀನಿ ಅನ್ನೋರಿಲ್ಲ. ಇವಾಗೇನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ನೀವು ಪ್ರಹ್ಲಾದ್ನಂಥ ಮಗು ಬೇಕಾ, ಭಗವಾನ್ ಹುಟ್ಟಿನಂಥ ಮಗು ಬೇಕಾ, ಬನ್ನಿ ಟ್ರೈನಿಂಗ್ ಕೊಡ್ತೀವಿ, ನಿಮಗೆ ಪ್ರಹ್ಲಾದನೇ ಹುಡ್ತಾನೆ ಅಂತ. ನಿಜವಾಗ್ಲೂ ಪ್ರಹ್ಲಾದ ಹುಟ್ಟ ಅಂತ ಇಟ್ಕೊಳ್ಳಿ, ಸ್ಕೂಲಿಗೆ ಕಳಿಸ್ಬೇಕು. ಅವಾಗ ಹೇಳ್ತಾನೆ ಹುಡುಗ, ಈ ವಿದ್ಯೆ ಬೇಡ ನನಗೆ, ನಾನು ಶಾಶ್ವತವಾದ ವಿದ್ಯೆ ಓದ್ತೀನಿ ಅಂತಾನೆ. ಅವಾಗ ಏನನ್ಸುತ್ತೆ ತಂದೆ ತಾಯಿಗೆ? ಹೌದಲ್ಲ, ನಾನು ಹೋಗಲ್ಲ ಈ ವಿದ್ಯೆಗೆ, ಶಾಶ್ವತವಾದ ವಿದ್ಯೆ ಓದ್ತೀನಿ. ಯಾಕೆ ಪ್ರಹ್ಲಾದ ಹುಟ್ಟಿದ್ದಾನೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಪ್ರಹ್ಲಾದನ ತಂದೆ ತಾಯಿ ಸುಖವಾಗಿರಲಿಲ್ಲ ಅಂತ ಮಗ ಹುಟ್ಟಿದ್ರು, ಭಗವಾನ್ ಬುದ್ಧನಂತ ಮಗ ಹುಟ್ಟಿದ್ರು ಸುಖವಾಗಿರಲಿಲ್ಲ.
ದಶರಥ ಮಹಾರಾಜ ಶ್ರೀರಾಮಚಂದ್ರನಂತ ಮಗ ಹುಟ್ಟಿದ್ರೆ ದಶರಥ ಮಹಾರಾಜ ತೃಪ್ತಿಯಾಗಿದ್ದು ಬಂದು ಸೇರಿಕೊಳ್ಳುತ್ತೆ, ಮತ್ತೆ ಖಾಲಿ ಮಾಡುತ್ತೆ. ಆದರೆ ಶರೀರ ನಾಶ ಆಗುತ್ತೆ ಹೊರತು ದೇಹೋತ್ಪತ್ತಿ ವಿನಾಶೇಷು, ದೇಹ ಹುಟ್ಟುತ್ತೆ, ದೇಹ ಹೋಗುತ್ತೆ. ಆದರೆ ನಾನು ಅನ್ನತಕ್ಕಂಥದ್ದು ಹುಟ್ಟೋದು ಅಲ್ಲ, ಸಾಯೋದು ಅಲ್ಲ. ಆದ ಕಾರಣ ಬಟ್ಟೆ ಹಾಕ್ಕೊಂಡಿದ್ವಿ. ಶರೀರ ಅನ್ನೋದು 3 ರೀತಿ 4 ರೀತಿ ಹೇಳ್ತಾರೆ ಮಹಾತ್ಮರು. ಒಂದು ವಾಹನ ಇದ್ದಾಗೆ, ಶರೀರ ಅನ್ನೋದು ಒಂದು ವಾಹನ ಇದ್ದಾಗೆ. ಪ್ರಯಾಣ ಮಾಡ್ತಿದ್ವಿ. ಎಲ್ಲಿಂದ ಎಲ್ಲಿ ಪ್ರಯಾಣ ಮಾಡ್ತಿದ್ದೀವಪ್ಪ? ಹುಟ್ಟಿಂದ ಸಾವಿಗೆ ಪ್ರಯಾಣ ಮಾಡ್ತಿದ್ವಿ, ಹೌದಾ? ಈಗ ಅದನ್ನು ಬದಲಾಯಿಸ್ಬೇಕು. ಹುಟ್ಟಿಂದ ಮತ್ತೆ ಜನ್ಮರಾಹಿತ್ಯಕ್ಕೆ ಹೋಗ್ಬೇಕು. ಇದು ಇನ್ನೊಂದು ವಾಹನ ಅಲ್ಲ, ಬಾಡಿಗೆ ಮನೆ. ಸೊ ಬಾಡಿಗೆ ಮನೆ ಖಾಲಿ ಮಾಡಿದಾಗೆ ಮಾಡಬೇಕು ಶರೀರವನ್ನು. ಇದೊಂದು ಬಾಡಿಗೆ ಮನೆ ಅಂತಾರೆ. ಇನ್ನೂ ಒಬ್ಬ ಮಹಾತ್ಮರು ಹೇಳ್ತಾರೆ, ಬಾಡಿಗೆ ಮನೆ ಅದು ಒಂದು ಸ್ವಲ್ಪ ದಿವಸ ಇರ್ಬೋದು ನೀನು, ಗ್ಯಾರಂಟಿ, ಹೌದಾ? ಆದರೆ ಬಾಡಿಗೆ ಮನೆಯೂ ಅಲ್ಲ, ಕ್ಯಾರವಾನ್ ಸೆರಾಯ್. ಕ್ಯಾರವಾನ್ ಸೆರಾಯ್ ಅಂದರೆ ಬಸ್ ಸ್ಟಾಪ್. ಬಸ್ ಸ್ಟಾಪಲ್ಲಿ ಎಷ್ಟೊತ್ತಿರ್ತಾರೆ ಹೇಳಿ? ಬಸ್ ಬರೋ ತನಕ ಇರ್ತೀವಿ, ಹೌದಾ? ಅಲ್ಲಾದರೂ ಹೇಳ್ಬೋದು ಅರ್ಧ ಗಂಟೆ ಬರುತ್ತೆ, 15 ನಿಮಿಷ ಆಗುತ್ತೆ, ಇನ್ನೂ ಇಲ್ಲ 1 ಗಂಟೆ ಬರುತ್ತೆ ಅಂತ. ತೆಲುಗಿನಲ್ಲಿ ಹೇಳ್ತಿರ್ತಾರೆ, RTC ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ. ಅಂದರೆ 9 ಗಂಟೆಗೆ ಒಂದು ಬಸ್ ಬರಬೇಕಲ್ಲ, 9 ಗಂಟೆಗೆ ಬಸ್ ರಾವಲ್ಲೇ. అది రాదు, ఆరందేను రాదు. 10:30 కొట్టిందే తెలియదు, వస్తుందో లేదో తెలీదు. టీ ಅಂದರೆ తెలీదు, ಹೌದಾ? ಸಿ పోనీ 11 గంటల బస్సు వస్తుందో లేదా చెప్పలేము. ಸಿ ಅಂದರೆ చెప్పలేము. RTC ಇದು ಇರಲಿ. ಇಲ್ಲ ಅಂದರೆ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ, ಎಷ್ಟೊತ್ತು ಬರುತ್ತೆ ಅಂತ ಹೇಳ್ಬೋದು, ಹೌದಾ? ಇಲ್ಲಿ ಈ ಶರೀರದಲ್ಲಿ ಇದ್ದೀವಿ. ಇಲ್ಲಿ ಬಸ್ಸು ಯಾವುದು? ಯಮಪುರಿ ಎಕ್ಸ್ಪ್ರೆಸ್. ಯಾವಾಗ ಬರುತ್ತೆ ಹೇಳಿ? ಹೊರಗಡೆ ಹೋದಂಥ ಉಸಿರು ಒಳಗೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಒಳಗೆ ಹೋದಂಥ ಉಸಿರು ಹೊರಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದು ಬಂದು ಹೋಗ್ತಿದ್ರೆ ಪರವಾಗಿಲ್ಲ, ನಾನಂದ್ರೆ ಏನು ಅಂದ್ಕೊಂಡಿದ್ಯೋ ಅಂತ ದರ್ಬಾರ್ ಮಾಡ್ಬೋದು. ಬಟ್ ಹೊರಗಡೆ ಹೋಗಿದ್ದು ಮತ್ತೆ ಒಳಗೆ ಬರಲಿಲ್ಲ, ಏನು ಮಾಡ್ತೀಯ? ಆದ ಕಾರಣ ಯಾವಾಗ ರೆಡಿಯಾಗಿರ್ಬೇಕು ಬಿಡಿಸ್ಕೊಂಡು, ಯಾವಾಗ ಬರುತ್ತೆ ಯಮಪುರಿ ಎಕ್ಸ್ಪ್ರೆಸ್ ಗೊತ್ತಿಲ್ಲ. ಆದ ಕಾರಣ ನಿರ್ಲಿಪ್ತವಾಗಿ ನಾವು ಎಲ್ಲೂ ಅಂಟ್ಕೊಂಡಿರ, ಇರುವ ಕೆಲಸ ಮಾಡು ಕಿರಿದೆಯಿಂದ ಮನವಿಟ್ಟು ದೊರೆತದ ಹಸಾದವೆಂದನ್ನು ಕೊನೆಗಿಡದೆ ಧರಿಸು ಲೋಕದ ಬರೋ ಪರಮಾತ್ಮನ ಬಿಡದೆ ಹೊರಡು ಕರೆ ಬರಲಾದ ಮುಕ್ಕುತಿಮ್ಮ. ಎಲ್ಲೂ ಅಂದ್ಕೊಂಡಿರ್ಬೇಡ. ಯಮಪುರಿ ಎಕ್ಸ್ಪ್ರೆಸ್ ಯಾವಾಗ ಬರುತ್ತೋ ಇದೊಂದು ಬಸ್ ಸ್ಟಾಪು, ಆ ರೀತಿ ಅರ್ಥ ಮಾಡ್ಕೊತಾರೆ, ಹೌದಾ? ಆದ ಕಾರಣ ಯಾವ ರೀತಿ ಗಡಿಗೆ ಉತ್ಪತ್ತಿಯಾಗಿ ಗಡಿಗೆ ಒಡೆದೋದ್ರೂ ಆಕಾಶಕ್ಕೆ ಏನಾಗಲ್ವೋ ಅದೇ ರೀತಿ ಒಳಗಡೆ ಇರ್ತಕ್ಕಂಥ ಚೈತನ್ಯ ಸ್ವರೂಪಕ್ಕೆ ಏನಾಗಲ್ಲ ಅಂತ ಹೇಳ್ತಾ ಅದಕ್ಕೆ ಅನುಭವ ತೋರಿಸಿದ್ರು. ಬಾಲ್ಯ ಯೌವನ ವೃದ್ಧಾಪ್ಯ ಅನ್ನತಕ್ಕಂಥದ್ದನ್ನು ಮುಂದಿನ ಒಂದು ಶ್ಲೋಕವನ್ನು ನೋಡಿ. ಸರಿ, ಒಂದು ಪ್ರಶ್ನೆ ಬರುತ್ತೆ ನಮಗೆ. ಆಯ್ತು ಸ್ವಾಮೀಜಿ, ನೀವು ಹೇಳೋ ಥರ ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ನೋಡಿಕೊಂಡಾಗ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಬದಲಾವಣೆ ಆದ್ರೂ ನಾನು ಅನ್ನತಕ್ಕಂಥ ಬದಲಾವಣೆ ಆಗಲ್ಲ. ಅದೇ ರೀತಿ ಮತ್ತೊಂದು ಶರೀರಕ್ಕೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಆ ಚೈತನ್ಯಕ್ಕೆ, ಆ ಜೀವಿಗೆ, ಶರೀರಿಗೆ ಸಾವಿಲ್ಲ. ಆದರೆ ಈ ಪ್ರಪಂಚ ನಾವು ವ್ಯವಹಾರ ಮಾಡ್ತಿದ್ದಾಗ ಹುಟ್ಟಿದ ಸಾಯೋ ತನಕ, ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗೋ ತನಕ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥ ದ್ವಂದ್ವ ಇದೆಯೋ ಇಲ್ಲೋ ಅಂದರೆ ಇದನ್ನು ಸ್ವಲ್ಪ ಚೆನ್ನಾಗಿ ಕೇಳಿ. ಯಾಕೆಂದರೆ ನೀವು ಭಾಳಷ್ಟು ಸಂಪ್ರದಾಯಗಳು ಬಂದುಬಿಟ್ರೆ ಒಂದು ಕಾಲ ಪ್ರಮಾಣ ಗ್ರಂಥ ಇಲ್ಲ, ಅನುಭವ ಇಲ್ಲ, ಯುಕ್ತಿ ಇಲ್ಲ, ಬರೀ ಪ್ರಚಾರ. ಹೇಗೆ ಪ್ರಚಾರ ಆಗ್ತಾರೋ ಏನೋ, ಒಟ್ಟಿನಲ್ಲಿ ಪ್ರಚಾರ ಆಗಿರ್ತಾರೆ. ಅವ್ರಿಗೇನು ಹೇಳ್ತಾರೆ, ಕೂತ್ಕೋಪ, ಅವ್ರೇನು ಹೇಳ್ತಾರೆ, ನಿಮ್ಮ ಕಷ್ಟ ಏನೇನಿದ್ರು ಬರ್ಕೊಡಿ, ನಾನು ಪರಿಹಾರ ಮಾಡ್ತೀನಿ ಅಂತಾರೆ.
ಬಟ್ ಆ ಬರೆದು ಸ್ಲಿಪ್ ಕೊಡ್ತೀವಲ್ಲ ಅದ್ರ ಜೊತೆಗೆ 501 ರೂಪಾಯಿ ದಕ್ಷಿಣೆ ಸೇರಿಸಿರ್ಬೇಕು. ಸುಮ್ಮನೆ ಬರ್ಕೊಟ್ಟಿಲ್ಲ. ಆ ಶಿಷ್ಯರು ಚೆನ್ನಾಗಿ ತಯಾರಾಗಿರ್ತಾರೆ. ಅವರ ಕಾಸ್ಟ್ ಏನೇನು ಬರೆದಿದ್ದು ಅದೆಲ್ಲ ತೆಗೆದು ಡಸ್ಟ್ಬಿನ್ನಲ್ಲಿ ಹಾಕ್ತಾರೆ. ಆ 500 ರೂಪಾಯಿ ಬ್ಯಾಂಕಿಗೆ ಕಟ್ತಾರೆ ಅವ್ರ ಅಕೌಂಟ್ಗೆ. ನಿಜವಾದ ಯಾರು ಕಷ್ಟ ಪರಿಹಾರ ಮಾಡಲಿಕ್ಕೆ ಸಾಗೋಲ್ಲ. ಶ್ರೀರಾಮಚಂದ್ರನ ಕಷ್ಟನ ಯಾರು ಪರಿಹಾರ ಮಾಡೋದು? ನಮಗಿನ್ನ ಹೆಚ್ಚು ಕಷ್ಟ ಅನುಭವಿಸ್ತಾರೆ, ಹೌದಾ? ಆದರೆ ರಾಮಲೀಲೆ ಅವ್ರ ಜೀವನ ಒಂದು ಲೀಲೆ ಆಯಿತು. ಕೃಷ್ಣ ಒಬ್ಬರ ಜೊತೆ ಜೀವನ ಮಾಡೋದೇ ಎಷ್ಟು ಕಷ್ಟ. 16,000 ಜನ ಜೊತೆ ಜೀವನ ಮಾಡ್ಯಾನೆಂದರೆ ಎಷ್ಟು ಕಷ್ಟಪಟ್ಟಿರ್ಬೇಕು. ಆದರೆ ಕೃಷ್ಣನ ಜೀವನನೂ ಲೀಲೆ ಆಯಿತು, ಹೌದು. ಯಾರನ್ನ ಕಷ್ಟ ಪರಿಹಾರ ಮಾಡ್ತೀವಿ ಅಂದರೆ ಸುಳ್ಳು. ಅವಶ್ಯಂ ಭಾವಿ ನಾವು ಪ್ರತಿಕಾರೋ ಭವೇದಿ ತಥಾ ದುಃಖ ನಲರಾಮ ಯುಧಿಷ್ಠಿರ ಪ್ರಾರಂಭ ಪ್ರಕಾರ ಏನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ತಪ್ಪಿಸ್ಕೊಳ್ಳೋದಾಗಿದ್ದರೆ ರಾಮ, ಧರ್ಮರಾಜ, ನಳಮಹಾರಾಜ ಇವರೆಲ್ಲ ಯಾಕೆ ತಪ್ಪಿಸ್ಕೊಳ್ಳಿಲ್ಲ? ಆರೇನ ಮಾಡುವರಾರಿಂದಲೇನವುದು ಪೂರ್ವಜನ್ಮದ ವಿಧಿ ತಾವೆನ್ನ ಬಿಡದು. ತುಂಬಿದ ಸಭೆಯೊಳಗೆ ಮಾನ ಭಂಗ ಮಾಡೆ ಆಪತ್ತು ಬಂದಾಗ ಅರಚಿದ ಕಾಲದಲ್ಲಿ ಭೂಪತಿಗಳ ಇವರಿದ್ದು ದ್ರೌಪದಿಗೆ ಅಷ್ಟು ಅವಮಾನ ಮಾಡ್ತಿದ್ರೆ ಈ 5 ಜನ ಗಂಡಂದರು ಒಬ್ಬರಿನೊಬ್ಬರು ಶಕ್ತಿವಂತರು. ಏನು ಮಾಡೋಕ್ಕಾಯಿತು? ಯಾಕೆ ಆಕೆ ಪ್ರಾರಬ್ಧನೇ ಆಗಿದೆ. ಕೃಷ್ಣ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾಳೆ. ಒಂದು ಕೈನ ಸೀರೆ ಭದ್ರವಾಗಿ ಇಟ್ಕೊಂಡಿರ್ತಾಳಂತೆ, ಇನ್ನೊಂದು ಕೈ ಎತ್ತಿ ಕೃಷ್ಣ ಅಂತಾಳೆ. ಕೃಷ್ಣ ನೋಡ್ತಾನೆ, ಪರವಾಗಿಲ್ಲ ಬಿಡು, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾಳೆ, ಭದ್ರವಾಗಿ ಸೀರೆ ಹಿಡ್ಕೊಂಡು ಹೇಳೆ ಮಾಡಿಕೊಡ್ತಾಳೆ, ಬಿಡು, ನಾನು ಹೋಗೋ ಅವಶ್ಯಕತೆ ಇಲ್ಲ ಅಂತಾನೆ. ಕೊನೆಗೆ ಒಂದು ಸ್ಟೇಜ್ ಬರುತ್ತೆ, ನಾನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ 2 ಕೈ ಮೇಲೆ ಕೆತ್ತಾಳೆ ಕೃಷ್ಣ ಅಂತ. ಅವಾಗ ಇವಾಗ ನಾನು ಹೋಗಲೇಬೇಕು. ಪರಮಾತ್ಮ ನಮ್ಮ ಜೀವನದಲ್ಲಿ ಯಾವಾಗ ಬರ್ತಾನೆ ಅಂದರೆ, ಈ ಅಹಂಕಾರ ಅನ್ನತಕ್ಕಂಥದ್ದು ಇನ್ನು ನನ್ನಿಂದ ಏನೂ ಸಾಧ್ಯವಿಲ್ಲ ಅಂತ ಇದು ಅಣಿಗೆ ಹೋಗಿ ಶುರುವಾದರೆ ಆಗ ಪರಮಾತ್ಮ ಬರ್ತಾನೆ. ಆಗ ಕೃಷ್ಣ ನಾನು ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೂ ಯಾವುದನ್ನ ಕರ್ಮ ಈಗ ಆಕೆ ಸಹಾಯಕ್ಕೆ ಬರುತ್ತಾ, ಆಕೆ ಮಾಡಿರ್ತಕ್ಕಂಥ ಪುಣ್ಯಕರ್ಮ ಯಾವುದಾದ್ರು ಸಹಾಯಕ್ಕೆ ಬರುತ್ತಾ ಅಂತ ನೋಡಿದಾಗ, ಯಾವುದೋ ಜನ್ಮದಲ್ಲಿ ಗಂಗಾ ನದಿನಲ್ಲಿ ಒಬ್ಬ ಸಾಧುಗಳು ಸ್ನಾನ ಮಾಡ್ತಿರ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳೆಲ್ಲ ಇರ್ತಾರೆ. ಅದು ಕೌಪಿನ ನದಿನಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ, ದಡಕ್ಕೆ ಬರಲಿಕ್ಕಾಗಲ್ಲ, ಒದ್ದಾಡ್ತಾ ಇರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ತನ್ನ ಸೀರೆಯ ಸೆರಗನ್ನು ಹರಿದುಬಿಟ್ಟು ದಾನ ಮಾಡಿರ್ತಾಳಂತೆ. ಆ ವಸ್ತ್ರದಾನ ಆಕೆಯನ್ನು ರಕ್ಷಣೆ ಮಾಡ್ತು. ಏನು ನಡಿಬೇಕು ಅದು ನಡೆಯುತ್ತೆ, ತಪ್ಪಿಸ್ಲಿಕ್ಕಂತೂ ಆಗೋಲ್ಲ. ಆದರೆ ಸಾವಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಆದರೆ ಈ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥ ದ್ವಂದ್ವ ಇದೆಯೋ ಇಲ್ಲೋ ಅಂದಾಗ ಕೃಷ್ಣವ್ರ ಮಾತು ಹೇಳ್ತಾನೆ ಇದೆ. ಮುಂದಿನ ಶ್ಲೋಕ ನೋಡಿ, ಇನ್ನೊಂದ್ಸಲ ಹೇಳಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಅಂದರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂದರೆ, ಮಾತ್ರ ಅಂದರೆ ಮೀಯಂತೆ ಶಬ್ದಾದೆ ಇತಿ ಶ್ರೋತ್ರಾದಿ ಇಂದ್ರಿಯಾಣಿ. ಇಂದ್ರಿಗಳಿಗೂ ವಿಷಯಕ್ಕೂ ಸಂಬಂಧ ಬಂದಾಗ, ಇಂದ್ರಿಗಳು ವಿಷಯ ಸ್ಪರ್ಶ ಮಾಡಿದಾಗ ಸುಖವೋ ದುಃಖವೋ ಆಗುತ್ತೆ. ಸುಖ ದುಃಖ ಮಾನ ಅವಮಾನ ಅಂತಕ್ಕಂಥ ಆಗ್ತಲೇ ಇರುತ್ತೆ. ಆದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಗಮ ಅಪಾಯಿ ಬಂದು ಹೋಗುತ್ತೆ ಹೊರತು ಯಾವ ಪರಿಸ್ಥಿತಿ ಶಾಶ್ವತವಾಗಿರಲ್ಲ. ಕರೆಂಟ್ ಇದ್ದಾಗ ನಮ್ಮ ದೇಶದಲ್ಲಿ ಇವಾಗ ಅಮೇರಿಕದಲ್ಲಿ ಯಾವಾಗಲೂ ಒಂದು ಅರ್ಧ ಗಂಟೆ ಕರೆಂಟ್ ಹೋಯ್ತಂತೆ. ಅವಾಗ ಚಿತ್ರನೇ ತೆಗೆದವರು, ವೇರ್ ವರ್ ಯು ವೆನ್ ಕರೆಂಟ್ ವಾಸ್ ಆಫ್. ಕರೆಂಟ್ ಆಫ್ ಆದಾಗ ನೀನು ಎಲ್ಲಿದ್ದೆ ಅಂತ ತಮಾಷೆಗೆ ಲಿಫ್ಟಲ್ಲಿ ಹೋಗ್ತಿದ್ರು, ಅಲ್ಲೇ ಮಧ್ಯೆ ಸಿಗಾಕೊಂಬಿಟ್ಟು ಈ ಥರ ತಮಾಷೆಗೆ ಪಿಕ್ಚರ್ ತೆಗೆದ್ರು. ನಮ್ಮ ದೇಶದಲ್ಲಿ ಅಂಥ ಪಿಕ್ಚರ್ ತೆಗಿಯೋಕ್ಕಾಗಲ್ಲ. ಯಾಕೆ? ಯಾವಾಗಲೂ ಹೋಗ್ತಲೇ ಇರುತ್ತೆ ಕರೆಂಟು. ಈಗ ನಾವು ಕರೆಂಟ್ ಹೋದರೆ ಮನಸ್ಸಿಗೆ ಏನೇನು ಅನಿಸುತ್ತೆ,
ಅಯ್ಯೋ ಹೋಯ್ತು ಕರೆಂಟ್ ಅಂತೀವಿ ಅಷ್ಟೇ. ಯಾಕೆಂದರೆ ಮಾಮೂಲಿ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಅದೇ ರೀತಿ ಶೀತ ಉಷ್ಣ ಸುಖ ದುಃಖ ಮಾನವ ಅನ್ನತಕ್ಕಂಥದ್ದು ಹೋಗುತ್ತೆ ಬರುತ್ತೆ. ನೀವು ಯಾವ ಪ್ರಯತ್ನ ಮಾಡದಿದ್ರೂ ದುಃಖನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಸುಖವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ನೀವು ಸುಖವನ್ನು ಇಟ್ಕೋಬೇಕಂತ ಪ್ರಯತ್ನ ಮಾಡೋದು ಅದು ಹೊರಟೋಗುತ್ತೆ, ದುಃಖವನ್ನು ಕಳ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅದು ಹೊರಟೋಗುತ್ತೆ. ಯಾವುದೂ ಶಾಶ್ವತವಾಗಿರೋಲ್ಲ. ಈಗ ನೋಡಿ, ಯಾರೋ ಸತ್ತಿದ್ದಾರೆ, ಓ ಅಂತ ಹೇಳ್ತಾರೆ ಎಲ್ಲರೂ, ಹೌದಾ? ಒಂದು 10 ಗಂಟೆ ಹೇಳ್ತಾರೆ, ಆಮೇಲೆ ಕಣ್ಣು ಒರೆಸ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಮತ್ತು ಬಂದು ಬಳಗ ಎಲ್ಲ ಗಲಾಟೆ ಮಾಡಿ ಮಕ್ಕಳ ಸುಮ್ಮನೆ ಕೊಡಿ ಕೂತ್ಬಿಟ್ಟು ಮಾರ್ಕೆಟ ಸರ್ ಒಂದು ಅಳ್ತಾರೆ. ಒಂದು 10 ಗಂಟೆ ಆದಮೇಲೆ ಸುಮ್ಮನೆ ಆಗ್ತಾರೆ. ಮತ್ತೆ ಬಂದು ಒಳಗಕ್ಕೆಲ್ಲ ಫೋನ್ ಮಾಡಿರ್ತಾರೆ. ಅವ್ರು ಆಟೋದಲ್ಲಿ ಬಂದು ಇಳಿದ್ರೆ ಅವ್ರು ನೋಡ್ಬಿಟ್ಟು ಹೇಳ್ತಾರೆ. ಇವಾಗ ಸತ್ತೋರ್ಗೋಸ್ಕರ ಹೇಳ್ತಿರೋ ಆ ಬಂದೋರ್ಗೋಸ್ಕರ ಹೇಳ್ತಿರೋ. ಭಾಳ ಮೋಸ ಸಮಾಜ. ಓ ಅಂತ ಹೇಳ್ತಾರೆ ಸರ್, ಅವರು ಹೇಳ್ತಾರೆ ಇವರು ಹೇಳ್ತಾರೆ. ಒಂದು 5 ನಿಮಿಷ ಆಗ್ಬಿಟ್ರೆ ಕಣ್ಣು ಒರೆಸ್ಕೊಂಡು ಏನು ಯಾವಾಗ ತೊಗೊಂಡೋಗ್ತಾರಂತೆ. ಇಲ್ಲ ಇನ್ನು ಬಾಂಬೆಯಿಂದ ಯಾರೋ ಬರಬೇಕು, ಅವರು ಭಾಳ ಲೇಟ್ ಆಗುತ್ತೆ, ಅವ್ರು ಬರೋ ತನಕ ಎತ್ತೋ ಆಗಿಲ್ಲ ಹಣನ. ಇವು ಅಲ್ಲಿನ ತನಕ ಮಕ್ಕಳು ಮನೆಯಲ್ಲಿ ಉಪವಾಸ ಇರ್ತಾರ? ಇಲ್ಲ ಇಲ್ಲ, ಮಕ್ಕಳ ಮನೆಗೆ ವ್ಯವಸ್ಥೆ ಮಾಡಿದರೆ ಅಲ್ಲಿ ಹೋಗ್ಬೋದು, ತಿನ್ಬೋದು. ಅಲ್ಲಿ ಹೋಗ್ತಾರೆ, ತಿನ್ನು ಬವ ಎಲ್ಲರೂ ಒಂದು ದಿವಸ ಹೋಗೋದು ತಿನ್ನು. ಇಷ್ಟು ಮುಂಚೆ ಹೇಳ್ತಿದ್ರು, ಇವಾಗ ಸಂತೋಷ. ಏನು ಪ್ರಯತ್ನ ಮಾಡೋದು ದುಃಖನ ಕಳ್ಕೊಳ್ಳೋಕ್ಕೆ? ಮರ್ತೋಗ್ಬಿಡುತ್ತೆ. ಆಗಮ ಅಪಾಯಿನಃ ತಾಮ್ ತಿತಿಕ್ಷಸ ಭಾರತ. ಅದನ್ನು ಸಹಿಸ್ಕೊಳ್ಳೋದು ಅಂದರೆ ಹೇಗೆ? ಓಡಾಡಿಕೊಂಡು ಬೈಕೊಂಡು ಏನೋ ನಮ್ಮ ಪ್ರಾರಂಭ ಹೀಗಾಗ್ಬಿಡ್ತು ಅಂತ ಅಲ್ಲ. ಸಂತೋಷವಾಗಿ ವಸ್ತುಸ್ಥಿತಿ ಅರ್ಥ ಮಾಡಿಕೊಂಡು ಜೀವನ ಅರ್ಥ ಮಾಡಿಕೊಂಡು ಒಪ್ಕೋಬೇಕು. ಸಹನಂ ಸರ್ವ ದುಃಖಾನಾಂ ಅಪ್ರತಿಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾಯತ ಕೀರ್ತತೆ. ಮಕ್ಕಳ ಸುಮ್ಮನೆ ಕೂತ್ಕೊಳ್ಳಿ. ಸಹನಂ ಸರ್ವ ದುಃಖಾನಾಂ, ಎಲ್ಲ ದುಃಖಗಳನ್ನು ಸಹಿಸಬೇಕು. ಯಾವ ರೀತಿ? ಅಪ್ರತಿಕಾರ ಪೂರ್ವಕಂ, ಪ್ರತಿಕಾರ ಮಾಡ್ದಿರ ಸಹಿಸ್ಕೋಬೇಕು. ಕೆಲವು ಸಲ ಯಾರೋ ಬೈದರು, ನಾವು ಶುರು ಮಾಡಿದ್ರಿ, ಅವರಿಗೆ ಸವಾಸ ಬೇಡಪ್ಪ ಅಂತ ಹೊರಟೋದು. ಅವಾಗ ನಮಗೆ ಸಂತೋಷ ಆಗುತ್ತೆ. ಬಾಯಿ ತೆಗೆದು ನೋಡು, ಬಾಯಿ ಮುಚ್ಚಿಸ್ಬಿಟ್ಟೆ. ನಾನು ಬಾಯಿ ತೆಗೆದ್ರೆ ಯಾರು ನಿಲ್ಲಲ್ಲ ನನ್ನ ಎದುರುಗಡೆ. ಅದೊಂದು ಒಳ್ಳೆಯ ಗುಣ ಅಂತ, ರಾಕ್ಷಸಿ ಗುಣ. ಆಗ ಸಂತೋಷ ಆಗುತ್ತೆ. ಅಲ್ಲ, ಅಪ್ರತಿಕಾರ ಪೂರ್ವಕಂ, ಯಾವ ಪ್ರತಿಕಾರ ಮಾಡಿದಿರ ಆ ರೀತಿ ಎಲ್ಲವನ್ನು ಸಹಿಸೋದಾದ್ರೆ ಅದನ್ನು ತಿತಿಕ್ಷೆ ಅಂತಾರೆ. ಇದು ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಈಗ ಈ ಥರ ಮಾತಾಡ್ತಿರ್ತೀವಿ, ಅಲ್ಲಿನ ಮತ್ತು ನಾಲ್ಗೆ ಬಂದ್ಬಿಡುತ್ತೆ ಅಂತೀವಿ, ಸುಮ್ಮನೆ ಆಗಿಬಿಡ್ತೀವಿ. ಈಗ ಹಲ್ಲಿನ ಬಗ್ಗೆ ದ್ವೇಷ ಆಗಲಿ, ನಾಲ್ಗೆ ಬಗ್ಗೆ ಪ್ರೇಮ ಆಗಲಿ, ಅಥವಾ ಆ ಒಂದು ಘಟನೆನ ಯಾರ ಕಡೆ ಹೇಳ್ಕೊಳ್ಳೋದಾಗಲಿ ಮಾಡ್ತೀವೋ, ಅದೇ ರೀತಿ ಜೀವನದಲ್ಲಿ ಏನು ನಡೆದ್ರು ಆ ಸಮಯಕ್ಕೆ ಅನ್ಬೇಕು, ಮರ್ತು ಬಿಡಬೇಕು. ರಮೇಶ್ ಏನು ಮಾಡ್ತೀರಲ್ಲ? ಮಧ್ಯೆ ಓಡಾಡೋದು ಹುಡುಗರು. ಮೊದಲು ಬಂದು ಕೂಡಬೇಕು, ಇಲ್ಲಾಂದರೆ ಪ್ರಸಾದ ಕೊಡೋ ಸಮಯಕ್ಕೆ ಬರಬೇಕು. ಈ ಥರ ಮಧ್ಯೆ ಓಡಾಡ್ತಿದ್ರೆ ಕರ್ಕೊಂಡೋಗ್ಬಿಡ್ತೀನಿ ಜೊತೆಗೆ. ತಿಥಿ ತಡುಕು ಆಗಮ ಅಪಾಯಿನಃ, ಬಂದು ಹೋಗತಕ್ಕಂಥದ್ದು ಯಾವುದು ಶಾಶ್ವತವಾಗಿ ಇರೋಲ್ಲ, ಸಹಿಸು. ಇದನ್ನು ಟೈಮ್ ಆಗಿದೆ, ಇದನ್ನು ಮುಗಿಸ್ಬಿಡೋಣ. ಆಗಮ ಅಪಾಯಿ ಅಂದರೆ ಇನ್ನೂ ಒಂದಿದೆ ಇದರಲ್ಲಿ ನೋಡಿ. ಯಾವುದೇ ಒಂದು ಘಟನೆ ಅದು ನಿಜವಾದ ಸುಖವೂ ಅಲ್ಲ ದುಃಖವೂ ಅಲ್ಲ. ನೀವು ಯಾವ ರೀತಿ ತಗೊಳ್ತಿರೋ ಮನಸ್ಸಿನಲ್ಲಿ ಅದ್ರ ಮೇಲೆ ಅದು ಸುಖನೋ ದುಃಖನೋ ಆಗುತ್ತೆ. ಈ ಘಟನೆ ನನಗೇ ನಡೆದಿದೆ, ನನಗೆ ಸಂಬಂಧ ಇದೆ ಅಂತ ನೀವು ಅಂದ್ಕೊಂಡು ಇದು ಅನುಕೂಲ ಅಂದ್ಕೊಂಡ್ರೆ ಸುಖ, ಅನಾನುಕೂಲ ಅಂದ್ಕೊಂಡ್ರೆ ದುಃಖ. ಘಟನೆ ನಡೀತು,
ಅನುಕೂಲವಲ್ಲ ಅನನುಕೂಲವಲ್ಲ, ನೀವು ಮನಸ್ಸಿನಲ್ಲಿ ಆ ಭಾವನೆನೇ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅದು ಸುಖ ಅನ್ನೋಂಥರ ದುಃಖ ಅನ್ಸಲ್ಲ, ನಡೀತಾ ಅಷ್ಟೇ. ಅಂದಾಗ ಅನುಕೂಲ ಅಂದ್ಕೊಂಡಾಗ ಸುಖ ಅನಿಸುತ್ತೆ, ಸುಖ ಅನ್ನತಕ್ಕಂಥ ಆಲೋಚನೆ ಬರುತ್ತೆ, ವೃತ್ತಿ ಪ್ರತ್ಯಯ ಅಂತಾರೆ ಮನಸ್ಸಿನಲ್ಲಿ, ಆ ರೀತಿ ಭಾವನೆ ಎತ್ಕೊಳ್ಳುತ್ತೆ ಹೌದಾ. ದುಃಖ ಅಂದಾಗ ಆ ರೀತಿ ಭಾವನೆ ಎತ್ಕೊಳ್ಳುತ್ತೆ. ಈ ಮನಸ್ಸಿನ ಅಲೆಗಳು ಎಷ್ಟೊತ್ತಿರುತ್ತೆ, ಬರುತ್ತೆ ಹೊಟ್ಟೋಗುತ್ತೆ, ಬರುತ್ತೆ ಹೊಟ್ಟೋಗುತ್ತೆ. ಸುಖ ಅನ್ನತಕ್ಕಂಥ ಬಂದಾಗ ಅದು ಬಂದಾಗಲೂ ಇದ್ರಿ, ದುಃಖ ಅನ್ನತಕ್ಕಂಥ ಅಲೆ ಬಂದಾಗ ಅವಾಗಲೂ ಇದ್ರಿ, ಅದು ಹೊಟ್ಟೋದಾಗಲೂ ಇದ್ದೀರಾ, ಅದು ಬಂದಾಗಲೂ ಇದ್ದೀರಾ. ಅದು ಪ್ರವಾಹ ನಿಮ್ಮ ಮುಂದುಗಡೆ ನಡೀತಾ ಇದೆ, ನೀವು ಅದನ್ನು ನೋಡ್ತಾ ಇದ್ದೀರಾ ಅಂದಾಗ ನಿಮಗೆ ಸುಖವೂ ಅಂಟಿಲ್ಲ ದುಃಖವೂ ಅಂಟಿಲ್ಲ. ಕಲೆಕ್ಟ್ ಮಾಡಬೇಡಿ ಎಲ್ಲ ಎಮರ್ಜೆನ್ಸಿ ಹಾಕಿರ್ತೀನಿ. ಸೊ ಸುಖ ದುಃಖ ಅನ್ನತಕ್ಕಂಥದ್ದು ಮನಸ್ಸಿನ ಆಲೋಚನೆ, ಬರುತ್ತೆ ಹೊಟ್ಟೋಗುತ್ತೆ. ಒಂದು ಆಲೋಚನೆ ಬಂತು, ಸ್ವಲ್ಪ ಹೊತ್ತಿತ್ತು ಹೊಟ್ಟೋಯ್ತು, ಮತ್ತೊಂದು ಆಲೋಚನೆ ಬಂತು, ಸ್ವಲ್ಪ ಹೊತ್ತಿತ್ತು ಹೊಟ್ಟೋಯ್ತು. ಇವೆಲ್ಲವನ್ನು ನೋಡ್ತಾ ಇದ್ದೀರಾ ನೀವು ಬರೋರು ಅಲ್ಲ ಹೋಗೋರು ಅಲ್ಲ. ಈ ರೀತಿ ಸಹಿಸಬೇಕು. ಯಾವಾಗ ಈ ರೀತಿ ನಾವು ಕಷ್ಟ ಸುಖ ಮಾನ ಅವಮಾನ ಅನ್ನತಕ್ಕಂಥದ್ದನ್ನು ಸಹಿಸ್ತೀವೋ, ಶಾಂತ ತಗೊಳ್ತೀವೋ, ಆಗ ಏನು ಪ್ರಯೋಜನ ಅಂದಾಗ ಏನು ಪ್ರಯೋಜನ ಅನ್ನತಕ್ಕಂಥ ಪ್ರಶ್ನೆಗೆ ನಾಳೆ ದಿವಸ ಸಮಾಧಾನ ಕೊಡ್ತಾರೆ ಪರಮಾತ್ಮ. ನಾಳೆ ನೋಡೋಣ ನಾವು. ಮತ್ತು ನಾಳೆ ದಿವಸ ಮಧ್ಯಾಹ್ನ 12:30ಯಿಂದ 1:30 ತನಕ ಒಂದು ಸತ್ಸಂಗ ಇರುತ್ತೆ.